ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ 41ನೇ ಆನ್ಲೈನ್ ತರಗತಿಗೆ ಸ್ವಾಗತ ಸುಸ್ವಾಗತ. ಕಳೆದ ತರಗತಿಯಲ್ಲಿ ಕನ್ನಡ ಕಟ್ಟುವ ಕೆಲಸದ ಬಗ್ಗೆ ಚರ್ಚೆ ಮಾಡ್ತಾ ಹೇಗೆ ನಮ್ಮ ಕನ್ನಡ ನಾಡಿನ ಅತ್ಯಂತ ಶ್ರೇಷ್ಠ ಕನ್ನಡ ಭಾಷೆಯ ಚಿಂತಕರಾದಂಥ ಹಾಮಾನಾಯಕ್ ಅವರ ಪರಿಚಯವನ್ನು ಮಾಡಿಕೊಂಡಿದ್ದೇವೆ. ಹಾಮಾನಾಯಕ್ ಕರ್ನಾಟಕ ಕಂಡಂಥ ಅತ್ಯಂತ ಶ್ರೇಷ್ಠತಮವಾದಂಥ ಭಾಷಾ ಚಿಂತಕರು, ಭಾಷಾ ಪ್ರೇಮಿಯೂ ಕೂಡ ಹೌದು. ಇಂತಹ ಹಾಮಾನಾಯಕರನ್ನು ಕನ್ನಡ ಕಟ್ಟಾಳು ಅಂತಲೇ ಕರೀತೇವೆ. ಅಂತಹ ಒಂದು ವಿಶೇಷವಾದಂತಹ ಹೋರಾಟದ ಮನೋಭಾವನೆ ಇಟ್ಕೊಂಡು ಭಾಷೆ ಮತ್ತು ಸಂಸ್ಕೃತಿಯನ್ನು ಕಾಪಾಡಲಿಕ್ಕೆ ತುಡಿತವನ್ನು ಇಟ್ಕೊಂಡಿದ್ದಂಥ ಒಂದು ಅಪರೂಪವಾದಂಥ ವ್ಯಕ್ತಿತ್ವ ನಮ್ಮ ಹಾಮಾನಾಯಕ ಅವರು. ಹಾಗಾದರೆ ಅವರ ನಿಜವಾದಂತಹ ಕನ್ನಡ ಪ್ರೇಮ ಎಂಥದ್ದು ಮತ್ತು ಅವರು ಯಾಕೆ ಕನ್ನಡ ಪ್ರೇಮಿ ಆದರು ಅನ್ನೋದನ್ನು ನಾವು ಕಳೆದ ತರಗತಿಯಲ್ಲಿ ಚರ್ಚೆ ಮಾಡಿದ್ದೇವೆ. ವಾಸ್ತವದಲ್ಲಿ ಕನ್ನಡತನ ಅನ್ನುವಂಥದ್ದು ಅಥವಾ ಮಾತೃಭಾಷಾ ಶಕ್ತಿ ಅನ್ನುವಂಥದ್ದು ಯಾವುದೋ ಒಂದು ಪ್ರಕಾರದಿಂದಲೋ ಅಥವಾ ಒಂದು ಘಟನೆಯಿಂದಲೋ ಉದ್ದೀಪನಗೊಳ್ಳುವಂಥ ಒಂದು ಸಹಜವಾದ ಕ್ರಿಯೆ ಅಲ್ಲ. ನಮ್ಮ ಹುಟ್ಟಿನಿಂದಲೇ ಮಾತೃಭಾಷೆಯ ಬಗ್ಗೆ ಅಪಾರವಾದ ಪ್ರೀತಿ ಮತ್ತು ವಿಶೇಷವಾದಂಥ ಆಸಕ್ತಿ ಬೆಳೀತಾ ಹೋಗುತ್ತೆ. ಬಹಳಷ್ಟು ಜನ ಆ ಆಸಕ್ತಿಯನ್ನು ಚಿಮುಟಿ ಪರಭಾಷೆಯ ಮೋಹಕ್ಕೆ ನಮ್ಮನ್ನು ಒಗ್ಗಿಸುವಂತಹ ಶೈಕ್ಷಣಿಕ ಚೌಕಟ್ಟನ್ನು ನಿರ್ಮಾಣ ಮಾಡಿಬಿಡ್ತಾರೆ. ಅದಕ್ಕೆ ಸುಂದರವಾಗಿ ಕಾನ್ವೆಂಟ್ ಅಂತ ಹೆಸರಿಟ್ಬಿಡ್ತಾರೆ. ಆ ಕಾನ್ವೆಂಟ್ಗೆ ಸೇರಿದಂತಹ ವ್ಯಕ್ತಿಗಳು ತಮಗರಿವಿಲ್ಲದಂತಹ ಆಂಗ್ಲ ಭಾಷೆಗೆ ತನ್ನನ್ನು ತಾವು ಮಾರ್ಕೊಂಡ್ಬಿಡ್ತಾರೆ, ಮಾತೃ ಸಂಸ್ಕೃತಿಯನ್ನು ಮರೆತುಬಿಡ್ತಾರೆ. ಆದರೆ ವಾಸ್ತವದಲ್ಲಿ ಮನೆಯ ಮತ್ತು ಪ್ರೀತಿಯ ಭಾಷೆ ಆಗಿರುವಂತಹ ಮಾತೃಭಾಷೆಯನ್ನು ಮರೆಯೋದು ಒಂದೇ, ಹೆತ್ತ ತಾಯಿಯನ್ನು ಬಿದಿಬಿಡೋದು ಒಂದೇ ಅನ್ನುವಂಥ ಒಂದು ವಿಚಾರವನ್ನು ನಾನು ಬಹಳ ಘಂಟಾಘೋಷವಾಗಿ ಹೇಳ್ತೇನೆ. ಸ್ನೇಹಿತರೆ, ನಿಮ್ಮ ಬದುಕನ್ನು ಸುಂದರವಾಗಿ ನಡೆಸಬೇಕು, ನೀವು ಸಂಪದ್ಭರಿತವಾದ ಜೀವನ ಶೈಲಿಯನ್ನು ಮಾಡಬೇಕು ಅಂದರೆ ನಿಮಗಿರುವಂಥ ಮೊದಲನೇ ಗುರಿ ಮಾತೃಭಾಷೆ ಮತ್ತು ಮಾತೃಭೂಮಿಯನ್ನು ಗೌರವಿಸುವಂಥ ಒಂದು ನೈತಿಕತೆಯನ್ನು ಇಟ್ಟುಕೊಳ್ಳಿ. ಯಾಕೆಂದರೆ ಅದು ನಮಗೆ ಬದುಕಲಿಕ್ಕೆ, ಉಸಿರಾಡಲಿಕ್ಕೆ, ನಮ್ಮ ಜೀವನಕ್ಕೆ ಮತ್ತು ನಮ್ಮ ಜೀವನದ ಕೊನೆವರೆಗೂ ನಮ್ಮನ್ನು ಕಾಪಾಡಲಿಕ್ಕೆ ಇರುವಂಥ ಆಧಾರಗಳು. ವಾಸ್ತವದಲ್ಲಿ ಆಂಗ್ಲ ಭಾಷೆ ವಿರೋಧಿ ಅಲ್ಲ ನಾನು, ಆದರೆ ಆಂಗ್ಲ ಭಾಷೆಯ ಜೀವನ ಅಲ್ಲ ಅಂತ ನಂಬಿರೋಣ. ಹಾಗಾಗಿ ಆಂಗ್ಲ ಭಾಷೆ ಉಪಯೋಗವನ್ನು ಪಡೆಯೋಣ, ಮಾತೃಭಾಷೆಯನ್ನು ಗೌರವಿಸೋಣ, ಪೂಜಿಸೋಣ, ಪ್ರೀತಿಸೋಣ, ಬೆಳೆಸೋಣ ಮತ್ತು ಬಳಸೋಣ. ಯಾರು ಭಾಷೆಯನ್ನು, ಮಾತೃಭಾಷೆಯನ್ನು ಬಳಸುವಂತಹ ಒಂದು ಧೈರ್ಯವನ್ನು ತಗೊಂಡರೆ ಅವರು ಆ ಭಾಷೆಯ ನಿಜವಾದಂತಹ ಸೇವಕರು ಮತ್ತು ಆ ಭಾಷೆಯ ನಿಜವಾದಂತಹ ಒಂದು ನಿರ್ಮಾತೃಗಳು ಅಂತ ಹೇಳಿಕೆ ನಾನಾದರೂ ಇಷ್ಟಪಡ್ತೇನೆ. ಹಾಗೆ ಹಾಮಾನಾಯಕ ಅವರು ಕೂಡ ತಮ್ಮ ಸಾಹಿತ್ಯ ವಲಯದಲ್ಲಿ ಇಂಥದ್ದೇ ಚರ್ಚೆಗಳನ್ನು ಮಾಡ್ಕೊತಾ ಬರ್ತಾ ತಮ್ಮ ಬರಹಗಳಿಂದ, ಲೇಖನಗಳಿಂದ ಕನ್ನಡ ಸಾರಸ್ವತ ಲೋಕದಲ್ಲಿ ಕನ್ನಡದ ಹೆಚ್ಚುಗಾರಿಕೆಯನ್ನು ತೋರಿಸ್ತಾ ರಾಷ್ಟ್ರ ಮಟ್ಟದಲ್ಲಿ ಕನ್ನಡ ಭಾಷೆಯನ್ನು ಕಟ್ಟುವಂತಹ ಒಂದು ಉತ್ತಮವಾದಂಥ ಕೆಲಸವನ್ನು ಮಾಡಿ ಸಮೃದ್ಧವಾದಂಥ ಭಾರತದಲ್ಲಿ ಸಂಪದ್ಭರಿತವಾದ ಭಾಷೆಯನ್ನು ತುಂಬುವಂತಹ ಒಂದು ಕನ್ನಡದ ಒಂದು ಪಾಲನ್ನು ಹೆಚ್ಚು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅಂತಹ ಕನ್ನಡತನದ ಮನಸ್ಸು, ಅಂತಹ ಕನ್ನಡತನದ ಮನಸ್ಸಿನ ತುಡಿತ ಅರ್ಥ ಮಾಡಿಕೊಳ್ಳುವಂತಹ ಇಂದಿನ ಯುವಕರು ಕನ್ನಡ ಭಾಷೆಯನ್ನು ಯಾಕೆ ಪ್ರೀತಿಸಬೇಕು ಮತ್ತು ಕನ್ನಡ ಭಾಷೆಯನ್ನು ಯಾಕೆ ಗೌರವಿಸಬೇಕು, ಕನ್ನಡ ಭಾಷೆಯನ್ನು ಹೇಗೆ ಕಟ್ಟಬೇಕು ಎಂಬಂಥ ಒಂದಷ್ಟು ಮಾಹಿತಿಗಳನ್ನು ಕೊಡುವಂಥ ಪ್ರಯತ್ನವೇ ಕನ್ನಡವನ್ನು ಕಟ್ಟುವ ಕೆಲಸ. ಹಾಗಾದರೆ ಕಳೆದ ತರಗತಿ ಅವರು ಯಾಕೆ ಕನ್ನಡಿಗನಾದೆ ಮತ್ತು ಯಾಕೆ ನಾನು ಕನ್ನಡದ ಬಗ್ಗೆ ಅಪಾರವಾದ ಪ್ರೀತಿಯನ್ನು ಹೊಂದಿದ್ದೆ ಅನ್ನುವಂಥ ಒಂದಷ್ಟು ಮಾಹಿತಿಯನ್ನು ಹೇಳ್ತಾ ನಿಜವಾಗ್ಲೂ ಕೂಡ ಅವರ ಮನಪರಿವರ್ತನೆಗೆ ಕಾರಣವಾದಂಥ ಒಂದು ಕೃಷ್ಣಶಾಸ್ತ್ರಿ ಅವರ ಮಾತನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಹಾಗಾದರೆ ಕೃಷ್ಣಶಾಸ್ತ್ರಿ ಏನು ಹೈದರಾಬಾದ್ನಲ್ಲಿ ನಡೆದಂತಹ ಸಾಹಿತ್ಯ ಸಮ್ಮೇಳನದ ಆ ಭಾಷಣದ ತುಣುಕು ಏನಾಗಿತ್ತು ಅನ್ನುವಂಥ ಅಭ್ಯಾಸ ಮಾಡುವಂಥ ಸಮಯ ಈಗ. ಆ ಅಭ್ಯಾಸಕ್ಕೆ ತೊಡಗೋಣ ಬನ್ನಿ. ಏನಾದರೂ ಒಂದು ದುರದೃಷ್ಟದಿಂದ ಅಂಥ ದುರದೃಷ್ಟ ಬರೆದಿರಲಿ. ನಮ್ಮ ದೇಶದಲ್ಲಿ ಬೌದ್ಧ ಧರ್ಮ ಕಿಲವಾಗಿ ನಷ್ಟವಾಗಿ ಹೋದಂತೆ ಸಂಸ್ಕೃತವು ಆಗಿ ಹೋಗುವುದಾದರೆ ಅದು ಹೊರದೇಶಗಳಲ್ಲಿ ಬದುಕಿರುತ್ತದೆ, ಬಾಳುತ್ತಿರುತ್ತದೆ. ಆದರೆ ಕನ್ನಡಿಗರೇ, ನಿಮ್ಮ ಕನ್ನಡವನ್ನು ಇಂಡಿಯಾ ದೇಶದ ದಕ್ಷಿಣ ಭಾಗದ ಒಂದು ಅಂಗೈಯನ್ನು ಬಿಟ್ಟರೆ ಮತ್ತೆಲ್ಲಿಯೂ ನೋಡಲಾಗಲಿ. ನೀವು ಅದನ್ನು ಅಲಕ್ಷ್ಯ ಮಾಡಿದರೆ ಮಿಕ್ಕ ಯಾವ ದೇಶದ ಯಾವ ಜನರು ಅದನ್ನು ಎತ್ತಿ ಹಿಡಿಯಲಾರರು. ಅದು ಹೋದರೆ ಹೋಗಲಿ ಎನ್ನುವ ಹಾಗಿದ್ದರೆ ಈ ಕಡೆ ಬಂಗಾಳದಲ್ಲಿ ಇದೆ, ಆ ಕಡೆ ಅರಬ್ಬಿ ಸಮುದ್ರ ಇದೆ, ಗುಡಿಸಿ ಹಾಕಿಬಿಡಿ. ಇತರ ಭಾಷೆಗಳು ಒತ್ತಿಕೊಂಡು ಬರಲಿ, ಆಕ್ರಮಿಸಿಕೊಳ್ಳಲಿ. ಇದು ಕೃಷ್ಣಶಾಸ್ತ್ರಿ ಅವರು ತಮ್ಮ ಮನದಾಳದಲ್ಲಿ ಕನ್ನಡದ ಅವನತಿಯ ಬಗ್ಗೆ ಹೊಂದಿರುವಂತಹ ಕಳಕಳಿ ಮತ್ತೊಂದು ರೀತಿಯ ಬಹಳ ಮುಖ್ಯವಾದಂತಹ ಭಯ. ಯಾಕೆ ಕನ್ನಡಿಗರು ನಿರಭಿಮಾನಿಗಳಾಗ್ತಾ ಇದ್ದಾರೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೊಡುವಂತಹ ಪ್ರಯತ್ನ ಈ ಒಂದು ಸೂಕ್ಷ್ಮವಾದಂಥ 4 ಸಾಲುಗಳಲ್ಲಿದ್ದಾವೆ. ನೋಡಿ, ಹೇಳ್ತಾ ಇದ್ದಾರೆ, ಏನಾದರೂ ಒಂದು ದುರದೃಷ್ಟ ಅಂತ ಗೊತ್ತಿರಬೇಕು, ಕೆಟ್ಟದ್ದು ಅಂತ. ನಾವು ಕೆಟ್ಟದ್ದನ್ನು ಆಗಲಿ ಅಂತೀವ, ಆಗಬಾರ್ದು ಅಂತೀವ. ವಾಸ್ತವದಲ್ಲಿ ಒಳ್ಳೆಯದನ್ನು ಆಗಲಿ ಅಂತೀವಿ, ಕೆಟ್ಟದ್ದನ್ನು ಆಗೋದು ಬೇಡ ಅಂತೀವಿ. ಅದು ಮನುಷ್ಯನ ಸ್ವಭಾವ ಕೂಡ ಹೌದು. ಹಾಗಾಗಿ ಏನಾದರೂ ಒಂದು ದುರದೃಷ್ಟದಿಂದ, ಯಾವುದೋ ಒಂದು ದುರದೃಷ್ಟದಿಂದ
ಅಂಥ ದುರದೃಷ್ಟ ಬರದಿರಲಿ. ಎಸ್, ಕೆಟ್ಟದ್ದು ಅಂದ ಮೇಲೆ ಆ ದುರದೃಷ್ಟ ಬರೋದೇ ಬೇಡ. ಆ ಕೆಟ್ಟ ದುರದೃಷ್ಟಕ್ಕೆ ಬಲಿಯಾಗಿ ನಮ್ಮ ಮನಸ್ಸುಗಳನ್ನ ಘಾಸಿಗೊಳಿಸಿಕೊಳ್ಳೋದು ಬೇಡ, ಅಂಥದ್ದನ್ನು ಅವಾಯ್ಡ್ ಮಾಡೋಣ ಅನ್ನುವಂಥ ಮನೋಭಾವ ನಮ್ದಿದೆ. ಆದರೆ ಆಗುವುದನ್ನು ತಪ್ಪಿಸೋಕ್ಕಾಗೋದಿಲ್ಲ, ಆಗಲಾರದನ್ನು ಮಾಡಲಿಕ್ಕೂ ಆಗೋದಿಲ್ಲ. ಹಾಗಾಗಿ ಹೇಳ್ತಾ ಇದ್ದಾರೆ ನೋಡಿ, ಅಂಥ ದುರದೃಷ್ಟ ಬರದಿರಲಿ, ಬರಕೂಡದು ಅಂತ ಹೇಳ್ತಾ ಇಲ್ಲ, ಬರದಿರಲಿ ಅಷ್ಟೇ. ಅಂದರೆ ಬರೋದು ಬೇಡ ಅಂತ, ಬಂದರೆ ಏನು ಮಾಡಲಿಕ್ಕಾಗೋದಿಲ್ಲ. ನಮ್ಮ ದೇಶದಲ್ಲಿ ಬೌದ್ಧ ಧರ್ಮ ಗಿರವಾಗಿ ನಷ್ಟವಾಗಿ ಹೋದಂತೆ ಸಂಸ್ಕೃತವು ಆಗು ಹೋಗುವುದಾದರೆ, ಒಂದು ಕಾಲಕ್ಕೆ ಭಾರತದಾದ್ಯಂತ ಜಾಗೃತವಾಗಿದ್ದಂತಹ ಬೌದ್ಧ ಧರ್ಮ ಇವತ್ತು ಭಾರತದಲ್ಲಿ ಸಂಪೂರ್ಣವಾಗಿ ನಶಿಸಿ ಹೋಗಿದೆ. ಜೈನ ಧರ್ಮ ಪರಂಪರೆಯನ್ನ ಬೆಳೆತಾ ಇದ್ದಂತಹ ಒಂದು ವರ್ಗ ಇವತ್ತು ಜೈನ ಧರ್ಮ ಎಲ್ಲೋ ಒಂದು ಕಡೆ ಮಾತ್ರ ಜೀವಂತವಾಗುವಂತಹ ಸ್ಥಿತಿಯನ್ನು ಕಾಣ್ತಾ ಇದ್ದೇವೆ. ಆದರೆ ಅದೇ ನೆಲೆಯಲ್ಲಿ ಬೆಳೆದಂತಹ ಬೌದ್ಧ ಧರ್ಮ ಸಂಪೂರ್ಣವಾಗಿ ಖಿಲ ಅಂದರೆ ನಾಶ, ಸಂಪೂರ್ಣವಾಗಿ ಖಾಲಿ ಆಗೋಗಿದೆ. ಸಂಪೂರ್ಣವಾಗಿ ಭಾರತದಲ್ಲಿ ಬೌದ್ಧ ಧರ್ಮ ಇಲ್ಲವೇ ಇಲ್ಲ. ಆದರೆ ಬೌದ್ಧ ಧರ್ಮದ ಹುಟ್ಟು ಮತ್ತು ಬೌದ್ಧ ಧರ್ಮ ಬೆಳವಣಿಗೆ ಮತ್ತು ಬೌದ್ಧ ಧರ್ಮ ಬೇರುಗಳನ್ನು ಭಾರತದಾದ್ಯಂತ ನೋಡಲಿಕ್ಕೆ ಸಾಧ್ಯ ಇದೆ. ಅವತ್ತಿಗೆ ಭಾರತವನ್ನು ಆಳಿದಂಥ ಅಶೋಕ ಕೂಡ ಬೌದ್ಧ ಧರ್ಮದ ಅನುಯಾಯಿಯಾಗಿದ್ದ. ಹಾಗಾಗಿ ಇಲ್ಲೊಂದು ಸೂಕ್ಷ್ಮವನ್ನು ನಾವು ಗಮನಿಸೋದಾದರೆ ಖಂಡಿತವಾಗಿಯೂ ಕೂಡ ಬೌದ್ಧ ಧರ್ಮ ಅನ್ನುವಂಥದ್ದು ಒಂದು ವಿಶಾಲವಾದ, ವಿಶಿಷ್ಟವಾದ ಮತ್ತು ಅಧ್ಯಾತ್ಮದ ವಿಚಾರದಲ್ಲಿ ಆಳವಾದ ಒಂದು ಧರ್ಮ. ಅಂತಹ ಒಂದು ಧರ್ಮವೇ ನಾಶವಾಗಿ ಹೋಗುತ್ತೆ ಅನ್ನೋದಾದರೆ ನೋಡಿ, ಬೌದ್ಧ ಧರ್ಮ ಕಿಲವಾಗಿ ಹೋದಂತೆ ಭಾರತದಲ್ಲಿ ಇದ್ದಂಗಾಗೋಯ್ತು. ಸಂಸ್ಕೃತವೂ ಆಗಿ ಹೋಗುವುದಾದರೆ, ಯಾಕೆಂದರೆ ಜಗತ್ತಿನಲ್ಲಿ ಸಂಸ್ಕೃತವನ್ನು ಮಾತನಾಡುವ ಒಂದೇ ಒಂದು ದೇಶ, ಅದು ಭಾರತ ದೇಶ. ಅಂತಹ ಭಾರತ ದೇಶ ಸಂಸ್ಕೃತದಲ್ಲಿ ಅಪರಿಮಿತವಾದಂತಹ ಜ್ಞಾನ ಸಂಪತ್ತನ್ನು ಹೊಂದಿದೆ. ನಮ್ಮ ಪ್ರಾಚೀನ ಸಾಹಿತ್ಯ ಪರಂಪರೆಯ ಬಹುಪಾಲು ಭಾಗ ಸಂಸ್ಕೃತವೇ ತನ್ನ ಪಾರಮ್ಯತೆಯನ್ನು ಮೆರೆದಿರುವಂಥದ್ದನ್ನು ಕಾಣ್ತೇವೆ. ಹಾಗಾಗಿ ನಮ್ಮ ದೇಶದಲ್ಲಿ ಸಂಸ್ಕೃತವು ಆಗಿ ಹೋಗುವುದಾದರೆ ಚಿಂತೆ ಬೇಡ, ಅದು ಹೊರ ದೇಶಗಳಲ್ಲಿ ಬದುಕಿರುತ್ತದೆ. ನೋಡಿ, ಬೌದ್ಧ ಧರ್ಮ ಭಾರತದಲ್ಲಿ ಇದ್ದಂಗಾಯಿತು, ಆದರೆ ಚೀನಾದಲ್ಲಿ ಬೌದ್ಧ ಧರ್ಮ ಇದೆ, ಜಪಾನ್ನಲ್ಲಿ ಬೌದ್ಧ ಧರ್ಮ ಇದೆ, ಇಂಡೋನೇಷ್ಯಾದಲ್ಲಿ ಬೌದ್ಧ ಧರ್ಮ ಇದೆ, ಥೈವಾನ್ನಲ್ಲಿ ಬೌದ್ಧ ಧರ್ಮ ಇದೆ, ಮಲೇಷಿಯಾದಲ್ಲಿ ಬೌದ್ಧ ಧರ್ಮ ಇದೆ, ಬಹಳಷ್ಟು ದೇಶಗಳಲ್ಲಿ ಬೌದ್ಧ ಧರ್ಮ, ಶ್ರೀಲಂಕಾದಲ್ಲಿದೆ, ಬಹಳಷ್ಟು ದೇಶಗಳಲ್ಲಿ ಬೌದ್ಧ ಧರ್ಮದ ಅಸ್ತಿತ್ವವನ್ನು ಕಾಣ್ತೇವೆ. ವಾಸ್ತವದಲ್ಲಿ ಭಾರತದಲ್ಲಿ ಹುಟ್ಟಿದ ಬೌದ್ಧ ಧರ್ಮ ಭಾರತ ಬಿಟ್ಟು ಬೇರೆ ಕಡೆ ಇದೆ. ಹಾಗೆ ಸಂಸ್ಕೃತ ಆಗಿ ಹೋಗುವುದಾದರೆ ಅಪಾಯ ಇಲ್ಲ. ಯಾಕೆ ಅಂತೀರಾ? ಭಾರತದಲ್ಲಿ ಹುಟ್ಟಿದಂತಹ ಸಂಸ್ಕೃತ ಭಾರತದಲ್ಲೇ ಚಾಲ್ತಿಯಲ್ಲಿಲ್ಲ, ಆದರೆ ಜರ್ಮನಿಯಲ್ಲಿ ಸಂಸ್ಕೃತವನ್ನು ಒಂದು ಭಾಷೆಯನ್ನಾಗಿ ಅಧ್ಯಯನ ಮಾಡ್ತಾ ಇದ್ದಾರೆ. ಯುರೋಪ್ ಖಂಡದಲ್ಲಿ ಸಂಸ್ಕೃತಕ್ಕೆ ಅಪಾರವಾದಂಥ ಆಕರ್ಷಣೆ ಇದೆ. ಸಂಸ್ಕೃತ ಪಠಣವನ್ನು ಅಲ್ಲಿ ಸಹಜವಾಗಿ ಮಾಡ್ತಾ ಇದ್ದಾರೆ. ಶೈಕ್ಷಣಿಕ ಚೌಕಟ್ಟಿನಲ್ಲಿ ನಾವು ಕನ್ನಡ, ಇಂಗ್ಲಿಷ್, ಹಿಂದಿ ಅಂತ ಹೇಗೆ ಕಲಿಯುವೋ ಹಾಗೆ ಬಹಳಷ್ಟು ದೇಶಗಳಲ್ಲಿ, ಜಗತ್ತಿನ ಬಹಳಷ್ಟು ದೇಶಗಳಲ್ಲಿ ಸಂಸ್ಕೃತವನ್ನು ಒಂದು ಭಾಷೆಯನ್ನಾಗಿ ಇಟ್ಟಿದ್ದಾರೆ. ಯಾಕೆ ಅಂದರೆ ಜಗತ್ತಿನ ಅಪರಿಮಿತವಾದ ಜ್ಞಾನ ಸಂಪತ್ತು ಇರುವಂಥದ್ದು ಸಂಸ್ಕೃತ ಭಾಷೆಯಲ್ಲಿ. ಅಂತಹ ಸಂಸ್ಕೃತ ಭಾಷೆಯನ್ನು ಕಲಿಯುವುದು, ಆ ಮೂಲಕವಾಗಿ ಜ್ಞಾನವನ್ನು ಸಂಪಾದನೆ ಮಾಡುವುದು ಯುರೋಪ್ ಖಂಡದಲ್ಲಿರುವಂತಹ ಬಹಳಷ್ಟು ದೇಶಗಳ ಗುರಿಯಾಗಿದೆ. ಹಾಗಾಗಿ ಅಲ್ಲಿ ಸಂಸ್ಕೃತ ಇದೆ, ಸಂಸ್ಕೃತ ಶಾಲೆಗಳಿದ್ದಾವೆ. ಹಾಗಾಗಿ ಭಾರತದಲ್ಲಿ ಸಂಸ್ಕೃತ ನಾಶವಾಯಿತು ಅಂದರೆ ಚಿಂತೆ ಮಾಡೋಂಗಿಲ್ಲ, ಜಗತ್ತಿನ ಯಾವುದಾದ್ರೂ ಒಂದು ದೇಶದಲ್ಲಿ ಬದುಕಿರುತ್ತೆ. ಆದರೆ ಎರಡು ಉದಾಹರಣೆಗಳನ್ನ, ಒಂದು, ಬೌದ್ಧ ಧರ್ಮ ನನ್ನ ಭಾರತದಲ್ಲಿ ಕಿಲವಾಗಿ ಹೋದರೆ ಬೇರೆ ದೇಶದಲ್ಲಿ ಬದುಕಿರುತ್ತೆ. ಸಂಸ್ಕೃತ ನನ್ನ ಭಾರತದಲ್ಲಿ ಇಲ್ಲವಾಗಿ ಹೋದರೆ ಬೇರೆ ದೇಶದಲ್ಲಿ ಬದುಕಿರುತ್ತೆ. ಆದರೆ ಕನ್ನಡ ಪ್ರಶ್ನೆ ಬಂದಿರೋದು ಕನ್ನಡದ ಬಗ್ಗೆ, ಬೌದ್ಧ ಧರ್ಮದ ಬಗ್ಗೆ, ಸಂಸ್ಕೃತದ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ, ಕಳ್ಕೊಂಡ್ಬಿಡುವಲ್ಲ ಅಂತ ಆತಂಕ ಕೊಡೋ ಹಾಗೂ ಇಲ್ಲ. ಯಾಕೆಂದರೆ ನಮ್ಮದೇ ಒಂದು ಪಳವಳಿಕೆಯ ಮಾದರಿ ಜಗತ್ತಿನ ಇತರ ದೇಶಗಳಲ್ಲಿ ಜಾಗೃತವಾಗಿದೆ. ವಾಸ್ತವದಲ್ಲಿ ಕನ್ನಡ ನನ್ನ ಭಾಷೆ, ನಿಮ್ಮ ಭಾಷೆ, ಕರುನಾಡಿನ ಅಧಿಕೃತ ಭಾಷೆ, ಕನ್ನಡಿಗರ ಹೆಮ್ಮೆಯ ಮಾತೃಭಾಷೆ. ಅಂತ ಕನ್ನಡಿಗರೇ, ನಿಮ್ಮ ಕನ್ನಡವನ್ನು ಇಂಡಿಯಾ ದೇಶದ ದಕ್ಷಿಣ ಭಾಗದಲ್ಲಿ ಒಂದು ಅಂಗೈಯಗಳ ಬಿಟ್ಟರೆ ಎಚ್ಚರಿಕೆಯ ಗಂಟೆ ಇದು. ಇಂಡಿಯಾ ಎಂಬಂಥ ದೊಡ್ಡ ದೇಶದಲ್ಲಿ 519 ಸಂಸ್ಥಾನಗಳಿದ್ದಂಥ ಈ ದೇಶವನ್ನು 30 ರಾಜ್ಯಗಳನ್ನಾಗಿ ವಿಭಾಗಿಸಿ ಭಾರತದ ಸ್ವತಂತ್ರ ನಂತರ ಆಳ್ವಿಕೆ ಮಾಡುವಾಗ ಇಂಡಿಯಾ ಎಂಬಂಥ ಈ ದೇಶದ ದಕ್ಷಿಣ ಭಾಗದ ಒಂದು ಅಂಗೈಯಷ್ಟಗಳ ಜಾಗದಲ್ಲಿ ಕರ್ನಾಟಕ ಅಂತ ಜಾಗ ಕೊಟ್ಟಿದ್ದಾರೆ. ಆ ಕರ್ನಾಟಕ ಅಂತ ಜಾಗ ಕೊಟ್ಟಿರುವಂಥ ಆ ಜಾಗದಲ್ಲಿ ಕನ್ನಡ ಬಳಕೆ ಆಗಬೇಕು ಅನ್ನುವಂಥ ನಿಯಮ ಇದೆ. ಅಂತಹ ಒಂದು ಭಾಗವನ್ನು ಬಿಟ್ಟರೆ ಜಗತ್ತಿನ ಯಾವ ಮೂಲೆಯಲ್ಲೂ ಕನ್ನಡ ಅಧಿಕೃತ ಭಾಷೆ ಆಗಿಲ್ಲ. ಸ್ನೇಹಿತರೆ, ಕರ್ನಾಟಕದ ಕನ್ನಡಿಗರೇ, ಕರ್ನಾಟಕದಲ್ಲಿ ಇಂಡಿಯಾ ದೇಶದ ದಕ್ಷಿಣ ಭಾಗದ ಒಂದು ಅಂಗೈ ಅಗಲ ಅಷ್ಟ ನೋಡಿ, ಒಂದು ಅಂಗೈ ಅಗಲ ಬಿಟ್ಟರೆ ಮತ್ತೆಲ್ಲಿಯೂ ಕನ್ನಡವನ್ನು ನೋಡಲಾಗಿಲ್ಲ.
ಸ್ವಾಭಿಮಾನ ಶೂನ್ಯತೆಯನ್ನು ಕನ್ನಡಿಗರಲ್ಲಿ ಕಾಣ್ತಾ ಇದ್ದೇನೆ. ನನ್ನ ಭಾಷೆಯನ್ನು ಇವತ್ತು ಅನಾಥ ಸ್ಥಿತಿಗೆ ತಂದಂತಹ ಅಪರಿಮಿತ ಕನ್ನಡಿಗರನ್ನು ನಾನು ಕಾಣ್ತಾ ಇದ್ದೇನೆ. ತಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಪಾಶ್ಚಾತ್ಯ ದೇಶಗಳ ಭಾಷೆಗೆ ಮಾರು ಹೋಗಿ ನನ್ನ ಭಾಷೆಯನ್ನು ಮಾರ್ಕೆಟಲ್ಲಿಟ್ಟು ಮಾರುವಂಥ ಸ್ಥಿತಿಗೆ ತಂದಿರುವಂಥ ಕನ್ನಡಿಗರನ್ನು ನೋಡ್ತಾ ಇದ್ದೇನೆ. ಸಮೃದ್ಧವಾದ ಅಮ್ಮ ಎಂಬಂಥ ಬಾಯಲ್ಲಿ ಮಮ್ಮಿ ಎಂಬುಸ್ಕೊಳ್ಳುವಂತಹ ಅನಿಷ್ಠ ಭಾಷೆಯ ಆಕ್ರಮಣವನ್ನು ನಾನು ಇವತ್ತು ನೋಡ್ತಾ ಇದ್ದೇನೆ. ಸುಂದರವಾದಂಥ ನಂಬಿಕೆಗಳ ಬಾಂಧವ್ಯದ ಸೇತುವಾಗಿದ್ದಂಥ ಕನ್ನಡದ ಹೊರತಾಗಿ ಇವತ್ತು ವ್ಯಾವಹಾರಿಕವಾದಂಥ ಜೀವನ ಕ್ರಮವನ್ನು ನಿರ್ಮಿಸುವ ಆಂಗ್ಲ ಭಾಷೆ ನಮ್ಮ ಹಾಸುಹೊಕ್ಕಾದ ಜೀವನವನ್ನು ಸಂಪೂರ್ಣವಾಗಿ ಆವರಿಸುತ್ತಿದೆ. ಆದರೆ ನೋಡಿ, ನೀವು ಅದನ್ನು ಅಲಕ್ಷ್ಯ ಮಾಡಿದರೆ, ಆ ಭಾಷೆಯನ್ನು ಸ್ವಲ್ಪ ತಿರಸ್ಕಾರ ಮಾಡಿದರೂ ಕೂಡ ಮಿಕ್ಕ ಯಾವ ದೇಶದ ಯಾವ ಜನರು ಅದನ್ನು ಎತ್ತಿ ಹಿಡಿಯಲಾರರು. ನೋಡಿ, ಮಿಕ್ಕ ಯಾವ ದೇಶದ ಜನವೇ ಆಗಲಿ ಅಥವಾ ಯಾವ ದೇಶದ ಭಾಗವೇ ಆಗಲಿ ಯಾವ ದೇಶದ ಜನಾಂಗವೇ ಆಗಲಿ ಅದನ್ನು ಎತ್ತಿ ಹಿಡಿದು ಕನ್ನಡವನ್ನು ಕಾಪಾಡುವಂತಹ ಶಕ್ತಿ ಮತ್ತು ಮನಸ್ಸು ಯಾರಿಗೂ ಇಲ್ಲ. ಯಾಕೆಂದರೆ ಕನ್ನಡ ಕನ್ನಡಿಗರಿಗೆ ಬಿಟ್ಟು ಬೇರೆ ಯಾರಿಗೂ ಬೇಕಾಗಿಲ್ಲ. ದೌರ್ಭಾಗ್ಯವಶಾತ್ ಕನ್ನಡಿಗರಿಗೆ ಕನ್ನಡ ಬೇಕಾಗಿಲ್ಲ ಎಂಬಂಥ ಈ ಪರಿಸ್ಥಿತಿಯಲ್ಲಿ ಹಾಮಾನಾಯಕ್ ಅವರ ಈ ಒಂದು ವಿಚಾರಧಾರೆ ಬಹಳ ಸೂಕ್ಷ್ಮವಾಗಿದೆ. AR ಕೃಷ್ಣಶಾಸ್ತ್ರಿ ಅವರ ಎಚ್ಚರಿಕೆ ಬಹಳ ಸಮಂಜಸವಾಗಿದೆ. AR ಕೃಷ್ಣಶಾಸ್ತ್ರಿ ಅವರ ಮನದಾಳದ ಸಂಕಟ ಎಷ್ಟು ಸುಂದರವಾಗಿದೆ ಅನ್ನೋದು ನೋಡುತ್ತಾ ಇದ್ರೆ, ಹೌದು, ಕನ್ನಡಿಗರೇ ಕನ್ನಡವನ್ನು ಬಿಟ್ಟುಬಿಟ್ರೆ ಬೇರೆ ಭಾಷೆಯ, ಬೇರೆ ದೇಶದ, ಬೇರೆ ಪ್ರಾಂತ್ಯದ ಜನ ಯಾಕೆ ಕನ್ನಡವನ್ನು ಅನುಸರಿಸ್ತಾರೆ? ಅವರವರ ಪ್ರಾಂತ್ಯಕ್ಕೆ ಅವರವರ ಮಾತೃಭಾಷೆ ಇದೆ. ಕನ್ನಡಿಗರೇ ಕನ್ನಡವನ್ನು ತಿರಸ್ಕಾರ ಮಾಡಿ ಅದನ್ನು ಅದನ್ನು ಆಲಸ್ಯದಿಂದ ಅದನ್ನು ಬಿಟ್ಟು ಬಿಟ್ಟರೆ ಮಿಕ್ಕ ಯಾವ ದೇಶದ ಜನರು ಅದನ್ನು ಎತ್ತಿ ಹಿಡಿಯಲಾರರು. ಜಗತ್ತಿನ ಯಾವ ದೇಶದ ಜನರು ಕನ್ನಡದ ಬಗ್ಗೆ ಅಭಿಮಾನದಿಂದ ಎತ್ತಿ ಹಿಡಿಯುವ ಸಾಧ್ಯತೆ ತೀರಾ ಕಮ್ಮಿ. ಅದು ಹೋದರೆ ಹೋಗಲಿ ಎನ್ನುವ ಹಾಗಿದ್ದರೆ, ಅಯ್ಯೋ ಹಾಳಾಗೋಗ್ಲಿ ಬಿಡ್ರಿ, ಜಗತ್ತಲ್ಲಿ 10,000ಕ್ಕೂ ಹೆಚ್ಚು ಭಾಷೆಗಳಿದ್ದಾವೆ, ಕನ್ನಡ ಎಂಬಂಥ ಒಂದು ಭಾಷೆ ಹೋದ್ರೆ ಹೋಗ್ಬಿಡ್ಲಿ ಅನ್ನೋ ಮನಸ್ಥಿತಿ, ಒಂದು ದುರಭ್ಯಾಸ ಅಥವಾ ಒಂದು ದುಷ್ಟ ಒಳನೋಟ ನಿಮ್ಮಲ್ಲಿ ಇರುವುದಾದರೆ, ಕನ್ನಡ ಭಾಷೆಯನ್ನು ತುಳಿಯಬೇಕು, ಕನ್ನಡ ಭಾಷೆಯನ್ನು ಅಳಿಸಬೇಕು ಎಂಬ ನಿರ್ಧಾರವನ್ನು ನೀವು ಮಾಡೋದಾದರೆ, ಆ ಕಡೆ ಬಂಗಾಳಪಲ್ಲಿ ಇದೆ, ಈ ಕಡೆ ಅರಬ್ಬಿ ಸಮುದ್ರ ಇದೆ, ಗುಡಿಸಿ ಬಿಸಾಕಿ. ಏನ ಕರ್ನಾಟಕವನ್ನೇ ಗುಡಿಸಿ ಸಮುದ್ರಕ್ಕೆ ಹಾಕ್ಬಿಡಿ ಅಂತ ಅವರಿಗೆ ಯೋಚನೆ ಮಾಡಿ. ಕೃಷ್ಣಶಾಸ್ತ್ರಿ ಅವರಿಗೆ ಇಂಥದ್ದೊಂದು ಮಾತಾಡಲಿಕ್ಕೆ ಅವರ ಅಂತರಂಗದಲ್ಲಿರುವಂತಹ ಕನ್ನಡದ ತುಡಿತ ಎಂಥದ್ದು ಅಂತ ನಾವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ತಮ್ಮ ಮಾತೃಭಾಷೆಯಾದ ಕನ್ನಡಕ್ಕೆ ಆದಂಥ ಒಂದು ರೀತಿಯ ಅಪರಿಮಿತವಾದ ಸಂಕಟವನ್ನು ಎಷ್ಟು ಆಪ್ಯಾಯಮಾನವಾಗಿ ಅವರು ತೋರಿಸ್ತಾ ಇದ್ದಾರೆ ಅಂದರೆ, ಎಲೆ ಕನ್ನಡಿಗರೇ, ಅಂಗೈಯಷ್ಟಗಳ ಜಾಗವನ್ನು ನೀವು ಬಿಟ್ಟುಕೊಟ್ಟಿದ್ದೆ, ಆದರೆ ಕನ್ನಡಕ್ಕೆ ಅಸ್ತಿತ್ವವೇ ಇಲ್ಲ, ಜಗತ್ತಿನಲ್ಲಿ ಕನ್ನಡ ಮರೆಯಾಗಿ ಹೋಗ್ಬಿಡುತ್ತೆ. ಅದು ಹೋದರೆ ಹೋಗಲಿ ಎನ್ನುವುದಾದರೆ, ಆ ಕಡೆ ಬಂಗಾಳಪಲ್ಲಿ ಇದೆ, ಈ ಕಡೆ ಅರಬ್ಬಿ ಸಮುದ್ರ ಇದೆ, ಗುಡಿಸಿ ಹಾಕಿಬಿಡಿ, ಬೇರೆ ಭಾಷೆಗಳು ಒತ್ತಿಕೊಂಡು ಬರಲಿ. ನೋಡಿ, ನೀವಿಲ್ಲಿ ಕನ್ನಡವನ್ನು ಖಾಲಿ ಮಾಡಿದ್ದೆ ಆದರೆ ಜಗತ್ತಿನ ಇತರ ಭಾಷೆಗಳು ಅಥವಾ ಭಾರತ ರಾಜ್ಯದ ಇತರ ರಾಜ್ಯಗಳ ಭಾಷೆಗಳು ನಮ್ಮ ಮೇಲೆ ಒತ್ತಿಕೊಂಡು ಬರ್ತವೆ, ಆಕ್ರಮಿಸಿಕೊಳ್ಳಲಿ, ನಮ್ಮನ್ನು ನಾವು ಮುಳುಗಿಸಿಬಿಡ್ತವೆ. ಕನ್ನಡಿಗರಿಗೆ ಕನ್ನಡವೇ ಇಲ್ಲದಕ್ಕಾಗಿ ಹೋಗುವ ಅನ್ಯ ಭಾಷೆಗೆ ಅನಿವಾರ್ಯವಾಗಿ ತಲೆಬಾಗಿ ಬರುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತವೆ. ಇಂಥದ್ದೊಂದು ಅನಿಷ್ಟ ನಿಮಗೆ ಬೇಕಾ ಎಂಬಂಥ ಎಚ್ಚರಿಕೆಯನ್ನು ಬಹಳ ಸೂಕ್ಷ್ಮವಾಗಿ ಕೊಡುವಂಥ ಪ್ರಯತ್ನವನ್ನು AR ಕೃಷ್ಣಶಾಸ್ತ್ರಿ ಅವರು ಮಾಡಿದ್ದಾರೆ. ಅಂತ ಕೃಷ್ಣಶಾಸ್ತ್ರಿ ಅವರ ಆ ಒಂದು ಮಾತನ್ನು ನಮ್ಮ ಹಾಮಾನಾಯಕ್ ಅವರು ತಮ್ಮ ಪ್ರೌಢಶಾಲೆಯ ವ್ಯಾಸಂಗದ ಸಂದರ್ಭದಲ್ಲಿ ಓದ್ತಾ ಇದ್ದಾರೆ. ನಮಗೆ ಈ ಸಂದರ್ಭದಲ್ಲಿ ಈ ಮಾತನ್ನು ಕೇಳಿದ ತಕ್ಷಣ ಅನ್ಸುತ್ತೆ, ಏನೋ ಕನ್ನಡಿಗರಾದ ನಾವು ನಮ್ಮ ಕನ್ನಡವನ್ನು ಸಮುದ್ರಕ್ಕೆ ಬಿಸಾಕಬೇಕೆ? ಸಾಧ್ಯವೇ ಇಲ್ಲ. ಪ್ರಾಣ ಕೊಟ್ಟಾದ ಭಾಷೆಯನ್ನು ಕಾಪಾಡ್ತೇನೆ ಎಂಬುದು ಕನ್ನಡಿಗರ ಛಲ ಆಗಬೇಕು ಸ್ನೇಹಿತರೆ. ಅಂತ ಛಲವನ್ನು ಅಚಲವಾಗಿ ನಿಲ್ಲಿಸಿಕೊಂಡರೆ ಹೋದರೆ ನಮ್ಮ ಬದುಕು ಮುರಾಬಟ್ಟೆ ಹಾಕೊಳ್ಳುವಂಥ ಅಪಾಯ ಇದೆ. ಹಾಗಾಗಿ ನೋಡಿ, ಈ ಮಾತುಗಳನ್ನು ಓದುತ್ತಾ ನನ್ನ ಹದಿಹರೆಯದ ಮನಸ್ಸಿನಲ್ಲಾದ ಖೇದವನ್ನು, ಭಯವನ್ನು, ಅಸಹಾಯಕತೆಯನ್ನು, ಕ್ರೋಧವನ್ನು ಈ ಹೊತ್ತು ಅನುಭವಿಸುತ್ತಿದ್ದೇನೆ. ಎಸ್, ಪಾಠವನ್ನು ಮಾಡುವಾಗ ನನಗೂ ಕೂಡ ಇಂಥದ್ದೊಂದು ವಿಚಾರವನ್ನು ಕೇಳಿದ ತಕ್ಷಣ ಮೈಯೆಲ್ಲ ಕಶಕಾಂತ ಉಳಿದು ಹೋಗುವಂಥ ಸಾಧ್ಯತೆಯನ್ನು ಕಾಣ್ತೇನೆ. 2,500 ಭವ್ಯ ವರ್ಷದ ಪರಂಪರೆಯನ್ನು ಹೊಂದಿರುವಂಥ ಕನ್ನಡ ಭಾಷೆಯನ್ನು, 7 ಕೋಟಿ ಕನ್ನಡಿಗರು ಮಾತನಾಡುವಂಥ ಕನ್ನಡ ಭಾಷೆಯನ್ನು, 8 ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರುವಂತಹ ಕನ್ನಡ ಭಾಷೆಯನ್ನು, ಸಾವಿರಾರು ವರ್ಷಗಳ ಸಾಹಿತ್ಯಾತ್ಮಕವಾದ ಸಮೃದ್ಧ ಪರಂಪರೆಯ ಶಕ್ತಿಯಾಗಿರುವಂಥ ಕನ್ನಡ ಭಾಷೆಯನ್ನು, ಲಕ್ಷ ಲಕ್ಷ ಜನರ ಬಾಯಲ್ಲಿ ನಲಿದಾಡ್ತಾ ಇರುವಂತಹ ಸಾಂಸ್ಕೃತಿಕ ಹಿರಿಮೆಯ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳನ್ನು ಕಟ್ಟಿದಂಥ ಕನ್ನಡ ಭಾಷೆಯನ್ನು ಇವತ್ತು ನಾವು ಬಿಟ್ಕೊಡ್ತಾ ಇದ್ದೀವಿ ಅನ್ನೋದಾದರೆ ಅದಕ್ಕಿಂತ ಹೇಳಿತನ, ಅದಕ್ಕಿಂತ ನಾಚಿಕೆಗೇಡಿತನ ಮತ್ತೊಂದು ಯಾವುದೂ ಇಲ್ಲ ಸ್ನೇಹಿತರೆ. ಹಾಗಾಗಿ ನೋಡಿ, ಈ ಮಾತುಗಳನ್ನು ಓದುತ್ತಾ AR ಕೃಷ್ಣಶಾಸ್ತ್ರಿಯ ಮಾತನ್ನು ಓದಿದ ತಕ್ಷಣ ಕನ್ನಡಿಗರಾದರೂ ನಿಮಗೂ ಕೂಡ
ನಿಜವಾದ ಕನ್ನಡಿಗರಾದ ನಿಮಗೂ ಕೂಡ ರಕ್ತ ಕೊತ ಕೊತ ಕುದಿಯುವುದಿಲ್ಲವೇ? ಕನ್ನಡ ಭಾಷೆಯ ಬಗ್ಗೆ ಇಂಥ ಮಾತುಗಳನ್ನು ಕೇಳಿದಾಗ ನಿಮ್ಮ ರೋಮಗಳಲ್ಲಿ ರೋಮಾಂಚನವಾಗಿ ಕನ್ನಡದ ಪ್ರೇಮ ಉತ್ಕಟವಾಗುವುದಿಲ್ಲವೇ? ಹಾಗಾಗಿ ಓದುತ್ತಾ ನನ್ನ ಹದಿಹರೆಯದಲ್ಲಾದ, ಯಾಕೆ ನಾನು ಇನ್ನು ಯುವಕ, 15-16 ಪ್ರಾಯ, 15-16 ಪ್ರಾಯದಲ್ಲಿ ನನ್ನ ಹೃದಯದಲ್ಲಾದಂತಹ ಉತ್ಕಟವಾದಂತಹ ಒಂದು ಇಚ್ಛೆ ಇತ್ತಲ್ಲ, ಇದ್ದರೆ ನಾನು ಕನ್ನಡಿಗನಾಗಿ ಇರಬೇಕು, ಸಾಯುವವರೆಗೂ ಕನ್ನಡಕ್ಕಾಗಿ ದುಡಿಬೇಕು ಎಂಬಂಥ ಛಲ ಇದೆಯಲ್ಲ, ಅಂತ ವಯಸ್ಸು. ಹಾಗಾಗಿ ಆ ಮನಸ್ಸಿನಲ್ಲಾದ ಎಳೆ ಮನಸ್ಸು, ಆಗತಾನೆ ಸಮಾಜದ ವಿಚಾರಗಳಿಗೆ ಒಗ್ಗಿಕೊಳ್ತಾ ಇರುವ ಹರಡುತ್ತಿರುವ ಮನಸ್ಸು, ಆ ಮನಸ್ಸಿಗಾದ ಖೇದ ಅತ್ಯಂತ ದುಃಖದ ಸಂದರ್ಭ. ಸಾಮಾನ್ಯವಾದ ದುಃಖ ಆಗಲಿಲ್ಲ, ಹೃದಯಕ್ಕೆ ಭಯಂಕರವಾದ ದುಃಖ, ಖೇದ, ಭಯಂಕರವಾದ ದುಃಖವನ್ನ ಮತ್ತು ಭಯ. ಹೌದಾ, ನನ್ನ ಕನ್ನಡ ಕಳೆದೋಗುತ್ಯ, ಸಮೃದ್ಧವಾದ ಭುವನೇಶ್ವರಿ ಅಸ್ತಿತ್ವವನ್ನು ಕಳ್ಕೊಂಡ್ಬಿಡ್ತಾಳ, ಸುಮಾರು 30 ಜಿಲ್ಲೆಗಳ ಕರ್ನಾಟಕ ನಶಿಸಿ ಹೋಗ್ಬಿಡುತ್ತಾ, ಜಗತ್ತಿನಲ್ಲಿ ಕನ್ನಡ ಮಾತಾಡೋದಿಲ್ವಾ? ಹಾಗಾದ್ರೆ ನಮ್ಮ ಮಕ್ಕಳಿಗೆ ನಾವು ಕನ್ನಡವನ್ನು ಕಲ್ಪಿಸಿ ಹೋಗುವ ಅವಕಾಶ ಇಲ್ವಾ? ಹಾಗಾದ್ರೆ ಮುಂದೊಂದು ದಿವಸ ಜಗತ್ತಿನಲ್ಲಿ ಕನ್ನಡ ಎಂದರೆ ಏನು ಎನ್ನುವಂಥ ಪ್ರಶ್ನೆ ಬಂದ್ಬಿಡುತ್ತಾ ಅನ್ನುವಂಥ ಭಯ ಮತ್ತು ನನ್ನ ಭಾಷೆಗಿಂತ ಪರಿಸ್ಥಿತಿ ಬರ್ತಾ ಇದೆಯಲ್ಲ ಎಂಬಂಥ ಸಂಕಟ, ಖೇದ ಅಂದರೆ ಸಂಕಟ, ಎಲ್ಲವೂ ನನ್ನನ್ನು ಕಾಡ್ತಾ ಇದೆ. ಮತ್ತು ಅಸಹಾಯಕತೆ. ಏನು ಮಾಡಲಿ ನಾನೀಗ? ಶಸ್ತ್ರಾಸ್ತ್ರಗಳನ್ನ ಹಿಡಿದುಕೊಂಡು ಕನ್ನಡ ಭಾಷೆಯನ್ನು ಕಟ್ಟಕ್ಕಾಗೋದಿಲ್ಲ, ವೈಭವಪೇತವಾದಂಥ ಸಮಾರಂಭಗಳನ್ನ ಮಾಡಿ ಕನ್ನಡ ಭಾಷೆಯನ್ನು ಕಟ್ಟೋಕ್ಕಾಗೋದಿಲ್ಲ, ಸರ್ಕಾರದ ನಿಯಮಗಳನ್ನು ಮಾಡಿ ಕನ್ನಡ ಭಾಷೆಯನ್ನು ಕಟ್ಟೋಕ್ಕಾಗೋದಿಲ್ಲ. ಹಾಗಾದರೆ ಕನ್ನಡ ಭಾಷೆಯನ್ನು ಕಟ್ಟಲಿಕ್ಕೆ ನಮಗಿರುವಂಥ ಮಾದರಿ ಯಾವುದು? ನಾನು ಏಕಾಂಗಿ ಎಂಬಂಥ ಅಸಹಾಯಕತೆ. ಯಾಕೆ? ನನ್ನಂಥ ಕನ್ನಡಿಗರ ನಿಜವಾದ ಸಂಖ್ಯೆ ಕರ್ನಾಟಕದಲ್ಲಿ ಕಡಿಮೆ ಇದೆ. ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಎಂದು ಹೇಳ್ತಾ ಇದ್ದಂಥ ಕುವೆಂಪು ಆಶಯವನ್ನು ಅರ್ಥ ಮಾಡಿಕೊಂಡು ಬದುಕಿನಲ್ಲಿ ಅಳವಡಿಸಿಕೊಂಡಿರುವ ಕನ್ನಡಿಗರ ಸಂಖ್ಯೆ ಬಹಳ ವಿರಳ. ಕನ್ನಡವೇ ನನ್ನ ಧರ್ಮ ಅಂತ ಬದುಕುವಂಥ ಮನಸ್ಥಿತಿಗಳು ಬಹಳ ಕಡಿಮೆ. ಹೀಗಿರುವಾಗ ಕನ್ನಡಿಗರ ಆ ಸಂಖ್ಯೆಯ ಕ್ಷೀಣಿಕತೆಯೇ ಕನ್ನಡ ಭಾಷೆ ಅವನತಿಗೆ ಕಾರಣವಾಗುತ್ತೆ ಅನ್ನೋದನ್ನು ಕೇಳಿದಾಗ ನನಗೆ ಒಂದು ರೀತಿಯ ಅಸಹಾಯಕತೆ ಕಾಡಲಿಕ್ಕೆ ಶುರುವಾಯಿತು. ಕನ್ನಡಿಗರೇ ಕನ್ನಡಿಗರ ಪರವಾಗಿಲ್ಲ ಎಂದ ಮೇಲೆ ಕನ್ನಡವನ್ನು ಕಾಪಾಡುವವರಾರು ಎಂಬ ಅಸಹಾಯಕತೆ ಮತ್ತು ಕ್ರೋಧ, ಒಂದು ರೀತಿ ಭಯಂಕರವಾದ ಉದ್ವೇಗ, ಇತರ ಭಾಷೆಗಳು ನಮ್ಮ ಮೇಲೆ ಮಾಡ್ತಾ ಇರುವ ಆಕ್ರಮಣಗಳು ಮತ್ತು ಆ ಭಾಷೆ ಆಕ್ರಮಣದಿಂದ ನನ್ನ ಭಾಷೆಗೆ ಆಗ್ತಿರುವ ಅಪಾಯವನ್ನು ನಿಭಾಯಿಸಿಕೊಳ್ಳಲು ನಾನು ಇತರ ಭಾಷೆಗಳ ಮೇಲೆ ತೀರಿಸಿಕೊಳ್ಳಬೇಕಾದ ಸೇಡು. ಹೇಗೆ ನನ್ನ ಕನ್ನಡವನ್ನು ಕಾಪಾಡಬೇಕು? ಹೇಗೆ ನನ್ನ ಕನ್ನಡ ಭಾಷೆಯನ್ನು ಔನ್ನತ್ಯೀಕರಿಸಬೇಕು? ಹೇಗೆ ನನ್ನ ಮಾತೃಭಾಷೆಯನ್ನು ಶ್ರೇಷ್ಠ ಭಾಷೆಯನ್ನಾಗಿ ಮಾಡಬೇಕು ಎಂಬಂತಹ ಆ ಉತ್ಕಟವಾದಂತಹ ಕ್ರೋಧ ಈ ಹೊತ್ತು ಅನುಭವಿಸುತ್ತಿದ್ದೇನೆ. ನನ್ನ ಬಾಲ್ಯದಲ್ಲಿ ನನ್ನ ಹೃದಯದಲ್ಲಿ ಹೊತ್ತಿಕೊಂಡಂಥ ಈ ಬೆಂಕಿ ಇವತ್ತು ಕೂಡ ಆರಿಲ್ಲ. ಅಂಥದ್ದೇ ಬೆಂಕಿಯಲ್ಲಿ ಇವತ್ತು ಕೂಡ ನಾನು ನರಳ್ತಾ ಇದ್ದೇನೆ. ಯಾಕೆಂದರೆ ಅವತ್ತಿನ ಆ ಪರಿಸ್ಥಿತಿಯಲ್ಲಿದ್ದಂತಹ ಸಂಕಟ ಇವತ್ತಿನ ಕರ್ನಾಟಕದ ಕನ್ನಡಿಗರಲ್ಲಿ ಇವತ್ತೂ ಇದೆ. ಅವತ್ತು ನನಗಿದ್ದ ಭಯ ಇವತ್ತು ಪ್ರತಿಯೊಬ್ಬ ಕನ್ನಡಿಗರಿಗೆ ಇವತ್ತೂ ಇದೆ. ಅವತ್ತು ನನಗಿದ್ದ ಅಸಹಾಯಕತೆ ಇವತ್ತು ಪ್ರತಿಯೊಬ್ಬ ಕನ್ನಡಿಗರು ಅನುಭವಿಸುವಂತಾಗಿದೆ. ಅವತ್ತು ಕನ್ನಡಕ್ಕಾಗಿದ್ದಂತಹ ಅಂಥದ್ದೊಂದು ಅಪಾಯ ಕನ್ನಡ ಭಾಷೆಗೆ ಇವತ್ತು ತಟ್ಟುತ್ತಾ ಇದೆ. ಹಾಗಾಗಿ ಅಂಥ ಕುದಿತ, ಅಂಥದ್ದೊಂದು ಹೃದಯದ ಬಡಿತ ನನ್ನ ಎದೆಯಲ್ಲಿ ಈಗಲೂ ಕೂಡ ಇದೆ. ನೋಡಿ, ಕೃಷ್ಣಶಾಸ್ತ್ರಿಗಳು ಇಲ್ಲಿ ಸಂಸ್ಕೃತವನ್ನಷ್ಟೇ ಕೈ ಮಾಡಿ ತೋರಿಸಿದ್ದರಾದರೂ ಸಂದರ್ಭವು ಕನ್ನಡದ ಎಲ್ಲ ತತ್ವಗಳನ್ನು ಪ್ರಾತಿನಿಧಿಕವಾಗಿ ಸಂಕೇತಿಸುತ್ತದೆ ಎಂದು ಇಟ್ಟುಕೊಳ್ಳಬಹುದು. ನೋಡಿ, ಕೃಷ್ಣಶಾಸ್ತ್ರಿಗಳು ಇಲ್ಲಿ ಸಂಸ್ಕೃತವನ್ನಷ್ಟೇ ಕೈ ಮಾಡಿ ತೋರಿಸಿರುವರಾದರೂ ಸಂಸ್ಕೃತ ಖಿಲವಾಗಿ ಹೋದಂತೆ ಎಂಬುದು. ಹೇಗೆ ಬೌದ್ಧ ಧರ್ಮ ಮತ್ತು ಸಂಸ್ಕೃತ ಭಾಷೆ ಖಿಲವಾಗಿ ಹೋದರೆ ಅದು ಇತರ ದೇಶಗಳಲ್ಲಿರುತ್ತೆ ಎನ್ನುವಂತೆ ಸಂಸ್ಕೃತ ಭಾಷೆಯ ನಾಶವನ್ನ ಬಹಳ ಸೂಕ್ಷ್ಮವಾಗಿ ನಮಗೆ ಅರ್ಥೈಸಿದ್ದಾರೆ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಏಕೈಕ ಭಾಷೆಯಾಗಿದ್ದಂಥ ಸಂಸ್ಕೃತ ಇವತ್ತು ಯಾವ ರಾಜ್ಯದಲ್ಲೂ ಆಡಳಿತ ಭಾಷೆ ಆಗಿರುವುದಿಲ್ಲ ಸ್ನೇಹಿತರೆ. ಎಲ್ಲ ದೇಶದಲ್ಲಿ ಸಂಸ್ಕೃತ ಅಧ್ಯಯನ ಕೇಂದ್ರ ಇದೆ, ಎಲ್ಲ ರಾಜ್ಯಗಳಲ್ಲಿ. ಆದರೆ ಯಾವ ರಾಜ್ಯವೂ ಸಂಸ್ಕೃತವನ್ನು ತನ್ನ ಆಡಳಿತ ಭಾಷೆ ಅಂತ ಅಧಿಕೃತವಾಗಿ ಪ್ರಕಟಣೆ ಕೊಟ್ಟಿಲ್ಲ. ಯಾಕೆ ಅಂದರೆ ಸಂಸ್ಕೃತವನ್ನು ಮಾತನಾಡುವವರ ಸಂಖ್ಯೆ ಅತ್ಯಲ್ಪ. ಎಲ್ಲ ರಾಜ್ಯದಲ್ಲೂ ಸಂಸ್ಕೃತ ಶಾಲೆ ಇದ್ದಾವೆ, ಆದರೆ ಯಾವ ರಾಜ್ಯದಲ್ಲೂ ಸಂಸ್ಕೃತ ಭಾಷೆ ಇಲ್ಲ. ಅರ್ಥ ಆಯ್ತಾ? ಆ ರೀತಿ ಖಿಲವಾಗಿ ಹೋದಂತೆ ಅಂತ ಸಂಸ್ಕೃತದ ಅವನತಿಯನ್ನು ಹೇಗೆ ಹೇಳ್ತಾ ಇದ್ದಾರೋ, ಆದರೆ ಅವನತಿಯನ್ನು ಹೇಳ್ತಾನೆ ಮುಂದೊಂದು
ಸಂಸ್ಕೃತವನ್ನಷ್ಟೇ ಕೈ ಮಾಡಿ ತೋರಿಸಿದರಾದರೂ ಸಂಸ್ಕೃತಕ್ಕಷ್ಟೇ ಸೀಮಿತವಾಗಿ ಏನೋ ಒಂದು ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರು ಕೂಡ ಸಂದರ್ಭವು ಕನ್ನಡದ ಎಲ್ಲ ಕುತ್ತುಗಳನ್ನು ಅವ್ರು ಹೇಳ್ತಾ ಇರುವ ಸಂದರ್ಭ ಮತ್ತು ಅವ್ರು ಹೇಳ್ತಾ ಇರುವ ಘಟನೆ, ಅದರಿಂದ ಆಗಬಹುದಾದ ಅಪಾಯ ಎಲ್ಲವೂ ಇಂಡಿಕೇಶನ್ ಆಫ್ ಅವರ್ ಲ್ಯಾಂಗ್ವೇಜ್, ನನ್ನ ಕನ್ನಡ ಭಾಷೆಗೆ ಆಗ್ತಾ ಇರುವಂತಹ ಸಂಕೇತಗಳು, ನನ್ನ ಕನ್ನಡ ಭಾಷೆ ಅನುಭವಿಸ್ತಾ ಇರುವಂತಹ ಸಂಕಟಗಳು, ನನ್ನ ಕನ್ನಡ ಭಾಷೆ ವ್ಯಕ್ತಪಡಿಸ್ತಾ ಇರುವಂತಹ ಅನಿವಾರ್ಯವಾದಂತಹ ಅಸಹಾಯಕ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಹೇಳುವಂತಹ ಮತ್ತು ತೋರಿಸುವಂತಹ ಪ್ರಯತ್ನಗಳನ್ನು ನಾವಲ್ಲಿ ಕಾಣ್ತೇವೆ. ನೋಡಿ, ಈ ಸಂದರ್ಭವು ಕನ್ನಡದ ಎಲ್ಲ ತತ್ವಗಳನ್ನು ಪ್ರಾತಿನಿಧಿಕವಾಗಿ ನಮ್ಗೆ ಗೊತ್ತಿರಬೇಕು, ಅರ್ಥವಾಗುವ ರೀತಿಯಲ್ಲಿ ಅಥವಾ ಅದೊಂದು ಅಫಿಷಿಯಲ್ ಆಗಿ ನಮ್ಮ ಸಂಕೇತಿಸುತ್ತದೆ ಎಂದು ಇಟ್ಟುಕೊಳ್ಳಬಹುದು. ಎಸ್, ಸಂಸ್ಕೃತ ನಾಶವಾಗಿದೆ ಎಂದು ಹೇಳ್ತಾನೆ, ಅದರ ಪೂರಕವಾಗಿ ಪ್ರಾತಿನಿಧಿಕ ಅಂದರೆ ಸಂಸ್ಕೃತಕ್ಕೆ ಪೂರಕವಾಗಿ ಕನ್ನಡವೂ ಕೂಡ ಅಂಥದ್ದೇ ಒಂದು ಸಂಕಷ್ಟವನ್ನು ಅನುಭವಿಸ್ತಾ ಇದೆ ಅನ್ನೋದನ್ನ ಪ್ರಾತಿನಿಧಿಕವಾಗಿ ಅಂದರೆ ನಮಗೆ ಅರ್ಥವಾಗುವಂಥ ಒಂದು ಉಪಮೆಯನ್ನು ಕೊಡೋದ್ರ ಮೂಲಕ ಕನ್ನಡ ಭಾಷೆಯ ಅವನತಿ, ಕನ್ನಡಿಗರ ಸಾಂಸ್ಕೃತಿಕ ಅವನತಿ ಮತ್ತು ಕರ್ನಾಟಕ ನಾಡಿನ ಅವನತಿಯನ್ನು ಅದು ಸಂಕೇತಾತ್ಮಕವಾಗಿ ನಮ್ಗೆ ಹೇಳ್ತಾ ಇದೆ ಅಂತ ಇಟ್ಟುಕೊಳ್ಳಬಹುದು. ಇದನ್ನು ನಾವೇನು ತಿರಸ್ಕರಿಸೋ ಹಾಗಿಲ್ಲ. ವಾಸ್ತವದಲ್ಲಿ ಯಾರ ಕೃಷ್ಣಶಾಸ್ತ್ರಿ ಹೇಳಿದ್ದು ಸತ್ಯ, ಅದನ್ನು ಹಾಮಾನಾಯಕಾಗಿ ನಾನು ನಿಮ್ಗೆ ಹೇಳ್ತಿರೋದು ಸತ್ಯ, ಅದನ್ನು ಶೋಭಾ ಜಗದೀಶ್ ಆಗಿ ನಾನು ನಿಮಗೆ ಪಾಠ ಮಾಡ್ತಿರೋದು ಅಷ್ಟೇ ಸತ್ಯ. ಅಷ್ಟೇ ಯಾಕೆ ನಾನು ಮಾಡೋ ಪಾಠವನ್ನು ಕೇಳ್ತಾ ಇರುವ ಕನ್ನಡಿಗರ ನಿಮ್ಮ ಮನಸ್ಸಿನಲ್ಲಾಗಿರೋ ಉದ್ವೇಗವು ನಿಜಕ್ಕೂ ಅಷ್ಟೇ ಸತ್ಯ. ಕನ್ನಡ ಭಾಷೆಯನ್ನು ಕಾಪಾಡುವ, ಕನ್ನಡ ಭಾಷೆಯನ್ನು ಉಳಿಸುವ, ಕನ್ನಡ ಭಾಷೆಯನ್ನು ಬಳಸುವಂತಹ ನಿರ್ಧಾರ ಆಗದೇ ಇದ್ದರೆ ಮುಂದೊಂದು ದಿವಸ ಕನ್ನಡವನ್ನು ಹುಡುಕುವ ಪರಿಸ್ಥಿತಿ ಬಂದುಬಿಡುತ್ತೆ ಸ್ನೇಹಿತರೆ. ಹಾಗಾಗಬಾರ್ದು. ನನ್ನ ತಾಯಿಯನ್ನು ನಾವು ಅನಾಥೆಯನ್ನಾಗಿ ಮಾಡದೆ ಕನ್ನಡ ತಾಯಿಯ ಭುವನೇಶ್ವರಿ, ರಾಜರಾಜೇಶ್ವರಿ ಮತ್ತು ಚಾಮುಂಡೇಶ್ವರಿ ಸ್ವರೂಪದಲ್ಲಿ ತ್ರಿಕಾಲ ಶಕ್ತಿಯಾಗಿ ಕಾಣುವಂತಹ ನನ್ನ ಕನ್ನಡ ಭಾಷೆಯನ್ನು, ಕನ್ನಡ ತಾಯಿಯನ್ನು, ಕನ್ನಡ ನೆಲವನ್ನು, ಕನ್ನಡ ಜಲವನ್ನು ಕಾಪಾಡ್ತೇನೆ ಎನ್ನುವಂತಹ ಉತ್ಕಟವಾದಂತಹ ಪ್ರಮಾಣ ಪ್ರತಿಯೊಬ್ಬ ಕನ್ನಡಿಗನಲ್ಲಿ ಆಗಬೇಕಾಗಿದೆ. ಆಗ ಮಾತ್ರ ಕನ್ನಡ ಕಟ್ಟುವಂಥ ಕೆಲಸ ಹೃದಯದಿಂದ ಪ್ರಾರಂಭವಾಗುತ್ತೆ. ಅರ್ಥ ಆಯ್ತಾ? ಬನ್ನಿ, ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳು ನಮ್ಮ ದೇಶದ ಪ್ರಾಂತೀಯ ಭಾಷೆಗಳ ಸ್ಥಾನವನ್ನು ಆಕ್ರಮಿಸಿಕೊಳ್ಳುತ್ತಿವೆ. ಹೌದು, ಕನ್ನಡ ಭಾಷೆಯ ಅವನತಿಗೆ ಬಹಳ ಮುಖ್ಯವಾದಂಥ ಕಾರಣ ಆಂಗ್ಲ ಭಾಷೆಯ ಆಕ್ರಮಣ. ಆಂಗ್ಲ ಭಾಷೆಯ ವ್ಯಾಮೋಹ ಎಷ್ಟು ಮಟ್ಟಿಗೆ ಇದೆಯಪ್ಪ ಅಂದರೆ, ಇವತ್ತು ಸಣ್ಣ ಸಣ್ಣ ಮಕ್ಕಳ ಬಾಯಲ್ಲಿ ABCD ಹೇಳಿಸ್ತಾ ಇದ್ದೀವಿ ಹೊರತು ಹೇಳಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇಲ್ಲ. ಇವತ್ತು ನಾವು ಮಾತೃಭಾಷೆ ಶಿಕ್ಷಣವೇ ಮೌಲ್ಯೋತ್ಪಾದ ಶಿಕ್ಷಣ ಅಂತ ಸಾಕ್ತಾ ಇದ್ದೇವೆ ಹೊರತು ಆ ಮಾತೃಭಾಷೆಯ ಪ್ರೇರಣೆಯ ಶಿಕ್ಷಣವನ್ನು ಕೊಡಲಿಕ್ಕೆ ನಮ್ಮ ಮನಸ್ಸುಗಳು ಹೋಗ್ತಾ ಇಲ್ಲ. ನಮ್ಮದೊಂದು ಭ್ರಮೆ ಇದೆ, ಆಂಗ್ಲ ಭಾಷೆ ಶಿಕ್ಷಣದಿಂದ ಇಂಗ್ಲಿಷ್ ಕಲಿತು ನನ್ನ ಮಗ ಅಥವಾ ಮಗಳು ಅಮೆರಿಕಕ್ಕೋ, ಇಂಗ್ಲೆಂಡ್ಗೋ, ಜರ್ಮನಿಗೋ, ಜಪಾನ್ಗೋ, ರಷ್ಯಾಕ್ಕೋ, ಯುರೋಪ್ಗೋ ಹಾರಿ ಅಲ್ಲಿ ಶ್ರೀಮಂತ ಬದುಕನ್ನು ಕಟ್ಟಿಕೊಳ್ಳಿ ಎಂಬಂಥ ಭ್ರಮಾತ್ಮಕವಾದ ಲೋಕದಲ್ಲಿ ಬದುಕ್ತಾ ಇದ್ದೇವೆ ಹೊರತು ಕನ್ನಡಿಗರಾಗಿ ಬದುಕಿ, ಭಾರತೀಯರಾಗಿ ಬದುಕಿ, ಇಲ್ಲೇ ನೆಲಮೂಲ ಸಂಸ್ಕೃತಿಯ ಬೇರುಗಳನ್ನು ಬಿಟ್ಟು ಇಲ್ಲಿ ದೇಶದ ಸಮೃದ್ಧತೆಯ ಬೆಳಕಾಗಲಿ ಅಂತ ಯಾರೂ ಅಪೇಕ್ಷೆ ಪಡ್ತಾ ಇಲ್ಲ. ಈ ಒಂದು ದೌರ್ಭಾಗ್ಯ ಇವತ್ತು ಕನ್ನಡವನ್ನು ಮತ್ತು ಕನ್ನಡತನವನ್ನು ಅನಾಥಗೊಳಿಸ್ತಾ ಇದೆ. ನೋಡಿ, ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳು ನಮ್ಮ ದೇಶದ ಪ್ರಾಂತೀಯ ಭಾಷೆಗಳ ಸ್ಥಾನವನ್ನು ಆಕ್ರಮಿಸಿಕೊಳ್ಳುತ್ತಿವೆ. ಇವತ್ತೇನಾಗ್ತಿದೆ, 30 ರಾಜ್ಯಗಳಲ್ಲಿರುವಂತಹ ಅಧಿಕೃತ ಭಾಷೆಗಳ ಜಾಗದಲ್ಲಿ ಇಂಗ್ಲಿಷ್ ಮತ್ತು ಹಿಂದಿ ತನ್ನದೇ ಆದಂತಹ ಪಾರಮ್ಯತೆಯನ್ನು ಮೆರೆಯುವಂಥ ಸಾಧ್ಯತೆಯನ್ನು ಕಾಣ್ತಾ ಇದ್ದೀವಿ. ಇಂಗ್ಲಿಷ್ ಮತ್ತು ಹಿಂದಿಯನ್ನು ಬಲವಂತವಾಗಿ ನಮಗೆ ಹೇರುವಂಥ ಪ್ರಯತ್ನಗಳು ನಡೀತಾ ಇದ್ದಾವೆ. ಅದರಲ್ಲೂ ಹಿಂದಿಗಿಂತ ಹೆಚ್ಚಾಗಿ ಹಿಂದಿ ದೇಶೀಯ ಭಾಷೆ ಆದರೆ ಇಂಗ್ಲಿಷ್ ಅಂತಾರಾಷ್ಟ್ರೀಯ ಭಾಷೆಯಾಗಿ ನಮ್ಮ ಎದುರುಗಡೆ ನಿಲ್ತಾ ಇದೆ. ಇಂಗ್ಲಿಷ್ ಒಂದನ್ನು ಕಲಿತರೆ ಜಗತ್ತಿನ ಯಾವ ಮೂಲೆಗೆ ಬೇಕಾದ್ರೂ ಹೋಗಬಹುದು ಎಂಬಂತಹ ಆಸೆ ಇದೆಯಲ್ಲ, ಆ ಉತ್ಕಟವಾದ ಬಯಕೆ ಇದೆಯಲ್ಲ, ಆ ಬಯಕೆ ನಮ್ಮಲ್ಲಿ ಪ್ರಾದೇಶಿಕ ಭಾಷೆಗಳ ಮೌಲ್ಯವನ್ನು ಮತ್ತು ಪ್ರಾದೇಶಿಕ ಭಾಷೆಗಳ ಗೌರವವನ್ನು ಕಡಿಮೆ ಮಾಡ್ತಾ ಇದೆ. ಹಾಗಾಗಿ ಪ್ರತಿಯೊಂದು ಪ್ರದೇಶದಲ್ಲಿರುವ ಆಯಾ ಭಾಷೆಯ ಜನಾಂಗ ಮಾತನಾಡುವ ಭಾಷೆಯಾದ ಪ್ರಾದೇಶಿಕ ಭಾಷೆಗಳ ಜಾಗದಲ್ಲಿ ಇಂಗ್ಲಿಷ್ ಬಂದು ನಿಂತ್ಕೊಳ್ತಾ ಇದೆ, ಹಿಂದಿ ಬಂದು ನಿಂತ್ಕೊಳ್ತಾ ಇದೆ. ಹಾಗಾದರೆ ಯೋಚನೆ ಮಾಡಿ ಸ್ನೇಹಿತರೆ, ಮುಂದೊಂದು ದಿವಸ ನಮ್ಮ ಪ್ರಾದೇಶಿಕ ಭಾಷೆಗಳ ಜಾಗದಲ್ಲಿ ಇಂಗ್ಲಿಷೋ ಹಿಂದಿಯೋ ಸ್ಥಾಪಿತವಾಗಿ ನನ್ನ ಭಾಷೆಗೆ ಯಾವುದೇ ಬೆಳವಣಿಗೆಗೆ ಅನುಕೂಲವಲ್ಲದ ವಾತಾವರಣವನ್ನು ನಿರ್ಮಾಣ ಮಾಡಿಬಿಟ್ರೆ ಆ ನನ್ನ ಕನ್ನಡ ಭಾಷೆ ಎಲ್ಲಿಗೆ ಹೋಗಬೇಕು, ಏನಾಗಬೇಕು? ಕೃಷ್ಣಶಾಸ್ತ್ರಿ ಹೇಳಿದಂತೆ ಸಮುದ್ರಕ್ಕೆ ಗುಡಿಸಾಕಬೇಕಾಗುತ್ತೆ. ಬನ್ನಿ, ಯಾವ ಯಾವ ಭಾಷೆಗೆ ಯಾವ ಯಾವ ಸ್ಥಾನವಿರಬೇಕು ಆ ಮರ್ಯಾದೆಯನ್ನು ನಾವು ಮೀರಬಾರದು. ನೋಡಿ, ಪ್ರತಿಯೊಂದು ದೇಶದಲ್ಲೂ ಒಂದು ಭಾಷೆ, ಒಂದು ಸಂಸ್ಕಾರ ಅಂತ ಇರುತ್ತೆ. ಹಾಗೆ ಕನ್ನಡವನ್ನು ಒಂದು ದೇಶ ಅಂತ ತಗೊಂಡ್ರೆ ಕನ್ನಡವೇ ಅಲ್ಲಿ ಸಾರ್ವಭೌಮ, ಕನ್ನಡವೇ ಅಲ್ಲಿ ಶಕ್ತಿಶಾಲಿ, ಕನ್ನಡವೇ ಅಲ್ಲಿ ಮಂತ್ರಿ, ಸೈನಿಕ, ಎಲ್ಲ ಕನ್ನಡದ ಹೊರತಾಗಿ ಮತ್ತೇನೂ ಇಲ್ಲ.
ಅದಕ್ಕೆ ಸಹಕಾರಿಯಾಗಿ ಆಂಗ್ಲ ಭಾಷೆ ಮತ್ತು ಹಿಂದಿಯನ್ನು ಬಳಸೋಣ. ಯಾಕೆಂದರೆ ನಮ್ಮ ದೇಶದಲ್ಲಿ ತ್ರಿಭಾಷಾ ಸೂತ್ರವನ್ನು ಸಮರ್ಪಕವಾಗಿ ಅಳವಡಿಸುವಂತಹ ಪ್ರಯತ್ನಗಳಾಗ್ತಾ ಇದ್ದಾವೆ. ಏನಪ್ಪ ಇದು ತ್ರಿಭಾಷಾ ಸೂತ್ರ ಅಂದರೆ, ಮೊದಲ ಸ್ಥಾನವನ್ನು ಮಾತೃಭಾಷೆ, ಎರಡನೇ ಸ್ಥಾನವನ್ನು ರಾಷ್ಟ್ರೀಯ ಭಾಷೆ, ಮೂರನೇ ಸ್ಥಾನವನ್ನು ಅಂತಾರಾಷ್ಟ್ರೀಯ ಭಾಷೆ ಎಂಬ 3 ಭಾಗಗಳಲ್ಲಿ 3 ಭಾಷೆಗಳನ್ನು ಅಧ್ಯಯನ ಮಾಡೋದ್ರಿಂದ ಆಯಾ ಪ್ರದೇಶ, ಆಯಾ ದೇಶ, ಆಯಾ ಜಗತ್ತು ಎಲ್ಲಿ ಬೇಕಾದರೂ ಬದುಕುವಂಥ ಶಕ್ತಿಯನ್ನು ಪಡಿತಾನೆ ಅಂತ ಪ್ರತಿಯೊಬ್ಬರು 3 ಭಾಷೆಯನ್ನು ಕಲಿಬೇಕು ಅಂತ ಸರ್ಕಾರ ನಿಯಮ ಮಾಡಿ ಪ್ರತಿ ಶಾಲೆಯಲ್ಲಿ ತ್ರಿಭಾಷಾ ಸೂತ್ರವನ್ನು ಅನುಸರಿಸಿದೆ. ಆದರೆ ನಮ್ಮ ವಿಚಾರ ಏನಾಗಿದೆಯಪ್ಪ, ಮಾತೃಭಾಷೆಯನ್ನು ಮೂಲೆಗಿಟ್ಟು ಆಂಗ್ಲ ಭಾಷೆ ಮತ್ತು ಹಿಂದಿ ಭಾಷೆಗೆ ಮಾರು ಹೋಗ್ತಿರುವಂಥ ನಾವು ನಮ್ಮ ಮಾತೃಭಾಷೆಯ ಮರ್ಯಾದೆಯನ್ನು ಕಡೆಗಣಿಸಿ ಆ ಸ್ಥಾನಕ್ಕೆ ನಮ್ಮ ಇಂಗ್ಲೀಷ್ ಮತ್ತು ಹಿಂದಿಯನ್ನು ತಂದಿಡ್ತಾ ಇದ್ದೀವಲ್ಲ, ಇದು ನಮ್ಮ ಭಾಷೆಗೆ ನಾವೇ ಮಾಡ್ತಿರುವಂಥ ಅವಮಾನ. ಅದು ಕೇಳ್ತಾ ಇದ್ದಾರೆ ನೋಡಿ, ಯಾವ ಯಾವ ಭಾಷೆಗೆ ಯಾವ ಯಾವ ಸ್ಥಾನವಿರಬೇಕು. ಹೌದು, ತ್ರಿಭಾಷಾ ಸೂತ್ರದಲ್ಲಿ ಮೊದಲನೇ ಸ್ಥಾನ ಮಾತೃಭಾಷೆಗೆ ಇರಬೇಕು, ಎರಡನೇ ಸ್ಥಾನ ರಾಷ್ಟ್ರೀಯ ಭಾಷೆಗೆ, ಮೂರನೇ ಸ್ಥಾನ ಅಂತಾರಾಷ್ಟ್ರೀಯ ಭಾಷೆಗೆ ಇರಬೇಕು. ಆದರೆ ಉಲ್ಟಾ ಹಾಕ್ಬಿಟ್ಟು ಮೊದಲನೇ ಸ್ಥಾನ ಅಂತಾರಾಷ್ಟ್ರೀಯ ಭಾಷೆಗೆ, ಎರಡನೇ ಸ್ಥಾನ ರಾಷ್ಟ್ರೀಯ ಭಾಷೆ ಆದ ಹಿಂದಿಗೆ, ಮೂರನೇ ಸ್ಥಾನ ಪ್ರಾದೇಶಿಕ ಭಾಷೆ ಆದ ಆಯಾ ರಾಜ್ಯ, ಅದರಲ್ಲಿ ವಿಶೇಷವಾಗಿ ಕರ್ನಾಟಕದ ವಿಚಾರ ತಗೊಂಡ್ರೆ ಕನ್ನಡ ಭಾಷೆಗೆ ಆಗ್ತಾ ಇದೆ. 3rd ಸ್ಟೇಜ್ಗೆ ನನ್ನ ಕನ್ನಡ ಭಾಷೆ ನಿಲ್ತಾ ಇದೆ. ಫಸ್ಟ್ ಸ್ಟೇಜಲ್ಲಿ ಇಂಗ್ಲೀಷ್ ಭಾಷೆ. ಹೀಗೆ ಜನ ಯಾವ ಭಾಷೆಯನ್ನು ಹೆಚ್ಚು ಆಯ್ಕೆ ಮಾಡ್ಕೊಳ್ತಾರೆ, ಯಾವ ಭಾಷೆಯನ್ನು ಹೆಚ್ಚು ಕಲಿತಾರೆ ಅಂದರೆ, ಹೌದು, ಅದನ್ನೇ ಬಿಡಿಸಿ ಹೇಳಬೇಕಾದ ಅಗತ್ಯ ಇಲ್ಲ. ಇಂಗ್ಲೀಷ್ ವ್ಯಾಮೋಹಕ್ಕೆ ತುತ್ತಾಗಿ ಇಂಗ್ಲೀಷ್ ಭಾಷೆಯನ್ನು ಹೆಚ್ಚು ಕಲಿತಾ ಇದ್ದಾರೆ. ಆಗ ಆಯಾ ಮರ್ಯಾದೆಗೆ ತಕ್ಕಂತೆ ಇದ್ದಂಥ ಸ್ಥಾನಮಾನಗಳು ಏರ್ಪೇರಾಗ್ತವೆ. ನೋಡಿ, ಯಾವ ಯಾವ ಭಾಷೆಗೆ ಯಾವ ಯಾವ ಸ್ಥಾನವಿರಬೇಕು. ಹೌದು, ಮೊದಲನೇ ಸ್ಥಾನದಲ್ಲಿರಬೇಕಾಗಿದ್ದಂಥ ಕನ್ನಡ ಮೊದಲರಲ್ಲಿರಬೇಕು, ಮೂರನೇ ಸ್ಥಾನದಲ್ಲಿರುವಂಥ ಇಂಗ್ಲೀಷ್ ಮೂರನೇ ಸ್ಥಾನದಲ್ಲಿರಬೇಕು. ಅದರ ದೌರ್ಭಾಗ್ಯ ಎಲ್ಲ ಉಲ್ಟಾಗಿ ಅವು ತಮ್ಮ ಎಲ್ಲೆಯನ್ನು ಮೀರ್ತಾ ಇದ್ದಾವೆ. ನೋಡಿ, ಯಾವ್ಯಾವ ಸ್ಥಾನದಲ್ಲಿರಬೇಕು ಅದೇ ಸ್ಥಾನದಲ್ಲಿರಬೇಕು. ಆ ಮರ್ಯಾದೆಯನ್ನು ನಾವು ಮೀರಬಾರದು. ಮೊದಲನೇ ಸ್ಥಾನವಾದಂತಹ ಕನ್ನಡ ಮೊದಲನೇ ಸ್ಥಾನದಲ್ಲಿದ್ದರೆ ಅದಕ್ಕೆ ಗೌರವ, ಮೂರನೇ ಸ್ಥಾನದಲ್ಲಿರುವ ಇಂಗ್ಲೀಷು ಮೂರನೇ ಸ್ಥಾನದಲ್ಲಿದ್ದರೆ ಅದಕ್ಕೆ ಗೌರವ. ಅದನ್ನು ಮೀರಿ ಮೂರನೇ ಸ್ಥಾನದಲ್ಲಿರುವಂಥ ಇಂಗ್ಲೀಷು ಮೊದಲನೇ ಸ್ಥಾನಕ್ಕೆ ಬಂದರೆ ಮೊದಲನೇ ಸ್ಥಾನದಲ್ಲಿರುವಂಥ ಕನ್ನಡ ಸತ್ತು ಹೋಗುತ್ತೆ. ಆ ರೀತಿ ಅಪಾಯ ಆಗಬಾರ್ದು. ಆ ರೀತಿ ಯಾವುದೇ ಒಂದು ಭಾಷೆಯನ್ನು ಕಿತ್ತು ನಾಶ ಮಾಡುವಂತಹ ಅಪರಾಧವನ್ನು ವ್ಯವಸ್ಥೆ ನಿರ್ಮಾಣ ಮಾಡಬಾರ್ದು. ನೋಡಿ, ಕರ್ನಾಟಕದಲ್ಲಿ ಕನ್ನಡವೇ ಪ್ರಥಮ, ಪ್ರಧಾನ, ರಾಜ, ರಾಣಿ, ರಾಜಕುಮಾರ, ಮಿಕ್ಕ ಎಲ್ಲ ಇದೆ. ನೋಡಿ, ಹಾಗಾಗಿ ನನ್ನ ಉದ್ದೇಶದಲ್ಲಿ ಈ ತ್ರಿಭಾಷೆಗಳಲ್ಲಿ ಕರ್ನಾಟಕದಲ್ಲಿ ಕನ್ನಡವೇ ಮೊದಲನೇ ಭಾಷೆ, ಕನ್ನಡವೇ ರಾಜಭಾಷೆ, ಕನ್ನಡವೇ ರಾಣಿ ಭಾಷೆ, ಕನ್ನಡವೇ ರಾಜಕುಮಾರಿ ಭಾಷೆ, ಕನ್ನಡವೇ ರಾಜಕುಮಾರ ಭಾಷೆ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಪ್ರಥಮ, ಕನ್ನಡವೇ ಅಗ್ರಗಣ್ಯ. ಕನ್ನಡೇತರವಾದಂಥ ವಿಚಾರವನ್ನು ನಾವು ಸ್ಮರಿಸಲಿಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಹೇಳ್ತಾ ಇದ್ದಾರೆ ಇಲ್ಲಿ ಕನ್ನಡವೇ ಪ್ರಥಮ ಮತ್ತು ಪ್ರಧಾನ. ಕನ್ನಡವೇ ಪ್ರಥಮ ಮತ್ತು ಪ್ರಧಾನ, ಅದೇ ಮುಖ್ಯ. ಅದೇ ನಮಗೆ ರಾಜ ಇದ್ದಂಗೆ, ಅದೇ ನಮಗೆ ರಾಣಿ ಇದ್ದಂಗೆ, ಅದೇ ನಮಗೆ ರಾಜಕುಮಾರ ಇದ್ದಂಗೆ, ಅದೇ ನಮ್ಮ ಸರ್ವಸ್ವ, ಅದೇ ನಮ್ಮ ಜೀವ, ಅದೇ ನಮ್ಮ ಉಸಿರು, ಅದೇ ನಮ್ಮ ಸಾವು. ಕನ್ನಡವೇ ನಮ್ಮ ಬದುಕು, ಕನ್ನಡಕ್ಕಾಗಿ ಬದುಕು, ಕನ್ನಡಕ್ಕಾಗಿ ಬದುಕು. ನೋಡಿ, ಹಾಗಾಗಿ ಮಿಕ್ಕ ಯಾವ ಭಾಷೆ ಆದರೂ ಇಲ್ಲಿ ಸೇವಕರ ಸ್ಥಾನದಲ್ಲಿರಬೇಕು. ಮಿಕ್ಕಂತ ಭಾಷೆಗಳು, ಅದು ಇಂಗ್ಲೀಷ್ ಆಗಲಿ ಅಥವಾ ಹಿಂದಿ ಆಗಲಿ, ಅಷ್ಟೇ ಆಗಲಿ, ತೆಲುಗು ಆಗಲಿ, ತಮಿಳಾಗಲಿ, ಮಲಯಾಳಿ ಆಗಲಿ, ಗುಜರಾತಿ ಆಗಲಿ, ಅಸ್ಸಾಮಿ ಆಗಲಿ, ಬಿಹಾರಿ ಆಗಲಿ, ಕಾಶ್ಮೀರಿ ಆಗಲಿ, ಯಾವುದೇ ಭಾಷೆ ಆದರೂ ಕೂಡ ಅದು ಕರ್ನಾಟಕದ ಕನ್ನಡದ ಸೇವಕನಾಗಿರಬೇಕೆ ಹೊರತು ಕನ್ನಡವನ್ನು ಸೇವಕರನ್ನಾಗಿ ಮಾಡಿಕೊಳ್ಳಬಾರದು. ಯಾಕೆಂದರೆ ನನ್ನ ಮನೆಯಲ್ಲಿ ನಾನೇ ಯಜಮಾನ ಆಗಿರಬೇಕೆ ಹೊರತು ನನ್ನ ಮನೆಯಲ್ಲಿ ನಾನೇ ಸೇವಕನಾಗಬಾರದು. ಹಾಗೆ ಕನ್ನಡ ನಾಡಿನಲ್ಲಿ ಕನ್ನಡ ಭಾಷೆ ಯಜಮಾನ ಆಗಿರಬೇಕೆ ಹೊರತು ಅನ್ಯ ಭಾಷಿಕರು ಬಂದು ಅನ್ಯ ಭಾಷೆಗಳು ಬಂದು ಇಲ್ಲಿ ಯಜಮಾನ ಆಗುವ ಅಧಿಕಾರ ಮತ್ತು ಅವಕಾಶ ಕೊಡಬಾರದು. ಹಾಗಾಗಿ ಇಲ್ಲಿ ನೋಡಿ, ಇಲ್ಲಿ ಕನ್ನಡವೇ ಅಗ್ರಗಣ್ಯ ಆದ ಮೇಲೆ ಮಿಕ್ಕ ಭಾಷೆಗಳು ಅಲ್ಲಿ ಸೇವಕ ಸ್ಥಾನದಲ್ಲಿರಬೇಕು. ಅವೆಲ್ಲ ಸೇವಕರ ರೀತಿ ಬದುಕಬೇಕು. ಪ್ರತಿಯೊಂದು ಹಿಂದಿಯೇತರ ರಾಜ್ಯದಲ್ಲಿರುವ ಕೇಂದ್ರಾಡಳಿತ ಸಂಸ್ಥೆಗಳು, ಉದ್ಯಮಗಳು, ಕಚೇರಿಗಳು ಆಯಾ ಪ್ರಾದೇಶಿಕ ಭಾಷೆಗಳನ್ನು ಬಳಸದಿರುವುದರಿಂದ ತಮ್ಮಷ್ಟಕ್ಕೆ ದ್ವೀಪಗಳಾಗಿ ನಿಂತಿವೆ. ನೋಡಿ, ಪ್ರತಿಯೊಂದು ಹಿಂದಿಯೇತರ ರಾಜ್ಯದಲ್ಲಿರುವ ಕೇಂದ್ರಾಡಳಿತ ಸಂಸ್ಥೆಗಳು ನಿಮಗೆ ಗೊತ್ತಿರಬೇಕು. ಕರ್ನಾಟಕ ಭಾರತದಲ್ಲಿ ರಾಜ್ಯಗಳು ವಿಂಗಡಣೆ ಮಾಡಿ ಅವು ಭಾಷಾವಾರು ವಿಂಗಡಣೆಗೆ ನಿಲುಕದಂತಹ ಪ್ರದೇಶಗಳನ್ನ ಕೇಂದ್ರಾಡಳಿತ ಪ್ರದೇಶ ಅಂತ ಮಾಡಿದೆ. ಆ ಕೇಂದ್ರಾಡಳಿತ ಪ್ರದೇಶ ಮಾಡಿರುವಾಗಿ ಆ ಕೇಂದ್ರಾಡಳಿತ ಪ್ರದೇಶ
ಹಿಡಿತದಲ್ಲಿರುವಂತಹ ಆ ಒಂದು ಪ್ರಾದೇಶಿಕ ಭಾಷೆ ಬೇರೆಯೇ ಆಗಿರುತ್ತೆ. ಆದರೆ ಆ ಪ್ರಾದೇಶಿಕ ಭಾಷೆಗೆ ಬೆಲೆ ಕೊಡದೆ ಆ ಕೇಂದ್ರಾಡಳಿತ ಪ್ರದೇಶದಲ್ಲಿರುವಂತಹ ಪ್ರತಿಯೊಂದು ಭಾಗವೂ ಕೂಡ ಹಿಂದಿಯ ಪ್ರಭಾವಕ್ಕೆ, ಹಿಂದಿಯ ಹಿಡಿತಕ್ಕೆ, ಇಂಗ್ಲಿಶಿನ ಆಕ್ರಮಣಕ್ಕೆ ತುತ್ತಾಗಿ ತನ್ನ ಸಹಜ ಪ್ರಾದೇಶಿಕ ಭಾಷೆಯ ಅಸ್ತಿತ್ವವನ್ನು ಕಳ್ಕೊಳ್ಳುವಂಥ ಸ್ಥಿತಿಗೆ ಬಂದ್ಬಿಡುತ್ತೆ. ನೋಡಿ, ಹೇಳ್ತಾ ಇದ್ದಾರೆ ತಮ್ಮಷ್ಟಕ್ಕೆ ತಾವೇ. ನೋಡಿ, ಆ ಕೇಂದ್ರಾಡಳಿತ ಸಂಸ್ಥೆಗಳು, ಉದ್ಯಮಗಳು, ಕಚೇರಿಗಳು, ನೋಡಿ ಕೇಂದ್ರಾಡಳಿತದ ಸಂಸ್ಥೆಗಳಾಗಿರುವಂತಹ ಕೇಂದ್ರ ಸರ್ಕಾರದ ಅಂಗಸಂಸ್ಥೆಗಳು ಮತ್ತು ಅಲ್ಲಿ ಸ್ಥಾಪಿತವಾಗುವಂತಹ ಉದ್ಯೋಗವನ್ನು ನೀಡುವಂತಹ ಒಂದು ಉದ್ಯಮಗಳು ಮತ್ತು ಅಲ್ಲಿನ ಸರ್ಕಾರಿ ಕಚೇರಿಗಳು ಮೂಲತಃ ಪ್ರಧಾನವಾಗಿ ಹಿಂದಿಯನ್ನೇ ಬಳಸ್ತವೆ. ವಾಸ್ತವದಲ್ಲಿ ತಮಿಳು, ವಾಸ್ತವದಲ್ಲಿ ತೆಲುಗು ಯಾವುದೋ ಒಂದು ಪ್ರಾಂತ್ಯ ಆಗಿರುತ್ತೆ. ಆದರೆ ಬಲವಂತವಾಗಿ ಅಲ್ಲಿ ಹಿಂದಿಯನ್ನೇ ಬಳಸಿ 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 ಅಲ್ಲಿರುವಂತಹ ಪ್ರಾದೇಶಿಕ ಭಾಷೆಯ ಶಕ್ತಿಯನ್ನು ಕಡಿಮೆ ಮಾಡಿ ಮುಂದೊಂದು ದಿವಸ ಅಲ್ಲಿ ಕೇಂದ್ರ ಸರ್ಕಾರದ ದೇಶೀಯ ಭಾಷೆಯಾದಂಥ ಅಥವಾ ರಾಷ್ಟ್ರ ಭಾಷೆಯಾದಂಥ ಹಿಂದಿಯೇ ಬದುಕುವಂತೆ ಮಾಡುವಂಥ ಒಂದು ಕೆಲಸ ಇದೆಯಲ್ಲ, ಇದು ಅಪರಾಧ ಕೂಡ ಹೌದು. ನೋಡಿ, ಆಯಾ ಕಚೇರಿಗಳು ಆಯಾ ಪ್ರಾದೇಶಿಕ ಭಾಷೆಯನ್ನು ಬಳಸದಿರುವುದರಿಂದ, ನೋಡಿ ಪಾಂಡಿಚೇರಿ ಅಂತ ಇದೆ. ಪಾಂಡಿಚೇರಿ ಮೂಲತಃ ತಮಿಳುನಾಡಿನ ಪಾಂಡಿಚೇರಿ ಇವತ್ತು ಆಡಳಿತ ನಡೆಸ್ತಾ ಇರೋದು ಹಿಂದಿ ಭಾಷೆಯಲ್ಲಿ. ಯಾಕೆಂದರೆ ಪಾಂಡಿಚೇರಿ ಕೇಂದ್ರಾಡಳಿತ ಪ್ರದೇಶ. ಕೇಂದ್ರಾಡಳಿತ ಪ್ರದೇಶವಾಗಿರುವಂತಹ ಪಾಂಡಿಚೇರಿಯ ಸಮರ್ಪಕವಾದ ಸಂಪೂರ್ಣವಾದಂತಹ ಎಲ್ಲ ಅಧಿಕಾರ ವರ್ಗ ಮತ್ತು ಅಲ್ಲಿ ನಡೀತಾ ಇರುವಂತಹ ಆಡಳಿತ ವರ್ಗದ ಮಾತೃಭಾಷೆ ಅಥವಾ ಆಡಳಿತ ಭಾಷೆ ಹಿಂದಿ ಆಗಿದೆ. ನಿರಂತರವಾಗಿ ಹಿಂದಿಯೇ ಅಲ್ಲಿ ಆಡಳಿತ ಭಾಷೆ ಆಗಿರೋದ್ರಿಂದ ಪಾಂಡಿಚೇರಿ ಒಂದು ದ್ವೀಪದಂತ ಹಾಕ್ಬಿಟ್ಟು ಅಲ್ಲಿ ಮಾತಾಡೋರೆಲ್ಲ ತಮಿಳು ಮಾತಾಡೋದು ಕೂಡ ವಾಸ್ತವದಲ್ಲದು ತಮಿಳು ಆಗದೆ, ವಾಸ್ತವದಲ್ಲದು ಪ್ರಚಾರಕ್ಕೆ ಬರದೆ ಆಡಳಿತ ಭಾಷೆ ಆದಂಥ ಹಿಂದಿ ಹಿಡಿತಕ್ಕೊಳಪಟ್ಟು ಅಲ್ಲಿನ ತಮಿಳರ ಸಂಕಷ್ಟ ಜಾಸ್ತಿ ಆಗ್ತಾ ದಿನೇ ದಿನೇ ತಮಿಳರ ಸಂಖ್ಯೆ ಕಡಿಮೆ ಆಗ್ತಿದೆ. ಹೆಚ್ಚು ಹೆಚ್ಚು ಇಂಗ್ಲಿಷ್ ಮತ್ತು ಹಿಂದಿ ಆಕ್ರಮಣ ಜಾಸ್ತಿ ಆಗ್ತಾ ಇದೆ. ನೋಡಿ, ಆ ರೀತಿ ಆಗೋದ್ರಿಂದ ನೋಡಿ ಪ್ರತಿಯೊಂದು ಹಿಂದಿಯೇತರ ರಾಜ್ಯದಲ್ಲಿರುವ ಕೇಂದ್ರಾಡಳಿತ ಸಂಸ್ಥೆಗಳು, ಉದ್ಯಮಗಳು, ಕಚೇರಿಗಳು ಆಯಾ ಪ್ರಾದೇಶಿಕ ಭಾಷೆಗಳನ್ನು ಬಳಸದಿರುವುದರಿಂದ, ಆಯಾ ಪ್ರದೇಶಕ್ಕೆ ಸೀಮಿತವಾದಂತಹ ಪ್ರಾದೇಶಿಕ ಭಾಷೆಯನ್ನು ಬಳಸಿ ಅಂತ ಅದು ಮಾಡೋದಿಲ್ಲ. ಬದಲಾಗಿ ಕೇಂದ್ರ ಸರ್ಕಾರದ ಹಿಂದಿ ಭಾಷೆಯನ್ನು ಬಳಸೋದ್ರಿಂದ ಆ ಪ್ರಾದೇಶಿಕ ಭಾಷೆಯನ್ನು, ಅಂದರೆ ಅಲ್ಲಿರುವಂಥ ತಮಿಳು, ತೆಲುಗು, ಕನ್ನಡವೋ ಯಾವುದೋ ಒಂದು ಪ್ರಾದೇಶಿಕ ಭಾಷೆಯನ್ನು ಬಳಸ್ತಾನೆ ಇರೋದ್ರಿಂದ ತಮ್ಮಷ್ಟಕ್ಕೆ ದ್ವೀಪಗಳಾಗಿ ನಿಂತಿವೆ. ತಮ್ಮಷ್ಟಕ್ಕೆ ತಾವೇ ದ್ವೀಪ ಆಗ್ತದೆ. ದ್ವೀಪ ಅನ್ನೋ ಗೊತ್ತಲ್ಲ, ಸುತ್ತಲೂ ನೀರಿದ್ದು ಮಧ್ಯ ಭೂಮಿ ಇರುವಂಥ ಭೂಮಿಯನ್ನು ಮುಟ್ಟಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದೊಂದು ಐಸೋಲೇಟೆಡ್ ಆಗೋಗ್ಬಿಡುತ್ತೆ. ಹಾಗೆ ಒಂದು ಭೂಮಿ ಸುತ್ತಲೂ ನೀರಿದ್ದು ಹೇಗೆ ಒಂದು ದ್ವೀಪ ಆಗುತ್ತೋ ಹಾಗೆ ಸುತ್ತಲೂ ಬೇರೆ ಭಾಷೆ, ಮಧ್ಯದಲ್ಲಿರುವಂಥ ಒಂದು ಭಾಷೆಯನ್ನು ಹಿಂದಿ ಭಾಷೆ ಆಡ್ತಾ ಇದೆ. ಅಂದರೆ ಅಲ್ಲಿ ಹಿಂದಿ ಭಾಷೆ ಅಸ್ತಿತ್ವ ತಗೊಂಡು ಮಿಕ್ಕಂದ್ರೆ ಎಲ್ಲ ಭಾಷೆ ಸುತ್ತ ಇರುವಂಥ ಭಾಷೆಯನ್ನು ನೇಪಥ್ಯಕ್ಕೆ ತಳ್ಳಿ ತಾನು ಮಾತ್ರ ಒಂದು ಹಿಂದಿ ಪ್ರೌಢಮೆಯನ್ನು, ಶಕ್ತಿಯನ್ನು ಮತ್ತು ಹಿಂದಿಯ ಪ್ರಭಾವವನ್ನು ಬೆಳೆಸ್ತಾ ಹೋಗುತ್ತೆ. ಅದರಿಂದ ಅದು ದ್ವೀಪವಾಗ್ಬಿಡುತ್ತೆ. ಯಾರ ಸಂಪರ್ಕಕ್ಕೂ ಸಿಗೋದಿಲ್ಲ. ಯಾರ ಸಂಪರ್ಕಕ್ಕೂ ಸಿಗದೆ, ಅದು ಯಾರಿಗೂ ಅರ್ಥ ಆಗದೆ, ಎಲ್ಲಕ್ಕಿಂತ ಹೆಚ್ಚಾಗಿ ಅಲ್ಲಿನ ಸರ್ಕಾರಗಳ ನಿಯಮಗಳೆಲ್ಲವೂ ಹಿಂದಿಯಲ್ಲೇ ಬರೋದ್ರಿಂದ ಆ ನಿಯಮಗಳು ಅಲ್ಲಿನ ಜನಸಾಮಾನ್ಯರಿಗೆ ಅರ್ಥವಾಗದೆ ಸರ್ಕಾರಕ್ಕೂ ಅವರು ಒಂದು ದೊಡ್ಡ ಲಾಂಗ್ ಗ್ಯಾಪ್ ಆಗುತ್ತೆ, ಅಭಿವೃದ್ಧಿ ಕುಂಠಿತವಾಗುತ್ತೆ. ಒಟ್ಟಾರೆ ಸುತ್ತು ಇರುವಂಥ ಭಾಷೆ, ಮಧ್ಯದಲ್ಲಿರುವ ಕೇಂದ್ರಾಡಳಿತ ಪ್ರದೇಶ ಆ ಸುತ್ತು ಭಾಷೆಗಿಂತ ತನ್ನನ್ನು ಪಾವಿತ್ರತೆಯ ದೃಷ್ಟಿಯಲ್ಲಿಟ್ಟುಕೊಂಡು ತನ್ನನ್ನೇ ಐಸೋಲೇಟೆಡ್ ಮಾಡಿಕೊಂಡು ಅದೊಂದು ದ್ವೀಪವಾಗಿ ಮಾರ್ಪಟ್ಟುಬಿಡುತ್ತೆ. ಯಾರ ಸಂಪರ್ಕಕ್ಕೂ ಸಿಗೋದಿಲ್ಲ. ಇದು ಸರ್ವತೋಮುಖ ಅಭಿವೃದ್ಧಿಗೆ ಒಂದು ದೊಡ್ಡ ಕೊಡಲಿಪೆಟ್ಟು. ನೋಡಿ, ಹಾಗಾಗಿ ಸರಿ, ಆಯಾ ಪ್ರಾದೇಶಿಕ ಭಾಷೆಗಳು ಬಳಸದಿರುವುದು ತಮ್ಮಷ್ಟಕ್ಕೆ ದ್ವೀಪಗಳಾಗಿ ನಿಂತಿವೆ. ವಿಮಾನದಲ್ಲಿ ಮೊದಲ ಸಲ ಪ್ರಯಾಣ ಮಾಡಲು ಬಂದಿದ್ದ ನನ್ನ ಮಿತ್ರರೊಬ್ಬರು ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ನನ್ನನ್ನು ಕೇಳಿದರು, ಇದೇನು ಸಾಕು, ನಾವು ಎಲ್ಲಿದ್ದೇವೆ, ಇಲ್ಲಿ ಒಂದು ಕಡೆ ಒಂದು ಕನ್ನಡ ಅಕ್ಷರವೇ ಕಾಣುತ್ತಿಲ್ಲವಲ್ಲ ಅಂತ. ವಿಮಾನದಲ್ಲಿ ನಾನು ಬಹಳಷ್ಟು ಬಾರಿ ಡೆಲ್ಲಿಗೆ ಹೋಗುವಾಗಲೂ ಅಥವಾ ಬೇರೆ ಬೇರೆ ರಾಜ್ಯಗಳಿಗೆ ಹೋಗುವಾಗಲೂ ಅನೇಕ ಬಾರಿ ವಿಮಾನ ನಿಲ್ದಾಣದಲ್ಲಿ ಬಂದು ವಿಮಾನದ ಪ್ರಯಾಣವನ್ನು ಮಾಡಿದ್ದೇನೆ. ಒಂದು ಸರಿ ನನ್ನ ಸ್ನೇಹಿತರನ್ನ ಕರ್ಕೊಂಡು ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದು ವಿಮಾನವನ್ನು ಹತ್ತಲಿಕ್ಕೋಸ್ಕರವಾಗಿ ನನ್ನ ಪ್ರಯಾಣವನ್ನು ಮಾಡಲಿಕ್ಕೋಸ್ಕರವಾಗಿ ಬಂದಿದ್ದೆ. ಆದರೆ ಅದೇ ಸಂದರ್ಭದಲ್ಲಿ ಅಲ್ಲಾದಂಥ ಒಂದು ಘಟನೆ ನನಗೆ ಇವತ್ತು ಕೂಡ ಮರೆಯಲಿಕ್ಕೆ ಸಾಧ್ಯವಿಲ್ಲದಂತಹ ಒಂದು ಘಟನೆ. ನೋಡಿ, ಹೇಳ್ತಾ ಇದ್ದಾರೆ, ಅಲ್ಲಿ ನನ್ನ ಜೊತೆ ಪ್ರಯಾಣಕ್ಕೆ ಬಂದಿದ್ದಂಥ ನನ್ನ ಮಿತ್ರರೊಬ್ಬರು ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ನನ್ನನ್ನು ಕೇಳಿದರು. ಬೆಂಗಳೂರು ವಿಮಾನ ನಿಲ್ದಾಣ ಅಂದರೆ ಅದು ಕನ್ನಡಿಗರ ಒಂದು ರಾಜಧಾನಿ ವಿಮಾನ ನಿಲ್ದಾಣ. ಕನ್ನಡಿಗರ ರಾಜಧಾನಿ ವಿಮಾನ ನಿಲ್ದಾಣದಲ್ಲಿ ಕನ್ನಡವೇ ಇರಬೇಕು ಎಂಬಂಥ ನಿಯಮ. ಯಾಕೆಂದರೆ ಅದು ನಮ್ಮ ರಾಜಧಾನಿ. ದೌರ್ಭಾಗ್ಯವಶಾತ್ ಅಲ್ಲೆಲ್ಲೂ ಕೂಡ ಕನ್ನಡದ ಹೆಸರುಗಳೇ ಇರಲಿಲ್ಲ. ಅದಕ್ಕೆ ಅವ್ರು ಕೇಳಿದ್ರು, ಇದೇನು ಸಾರ್, ನೀವು ನಾವೆಲ್ಲಿದ್ದೀವಿ, ಇಲ್ಲಿ ಒಂದೂ ಕನ್ನಡ ಅಕ್ಷರವೇ ಕಾಣಿಸೋದಿಲ್ಲವಲ್ಲ. ಸ್ವಾಮಿ, ನಾವು ಯಾವ ಊರಲ್ಲಿದ್ದೀವಿ, ಯಾವ ದೇಶದಲ್ಲಿದ್ದೀವಿ, ಯಾವ ರಾಜ್ಯದಲ್ಲಿದ್ದೀವಿ, ಎತ್ತು ನೋಡಿದ್ರು ಬರೀ ಹಿಂದಿ ಇಂಗ್ಲೀಷಿನ ಬೋರ್ಡ್ಗಳೇ ಕಾಣ್ತಾ ಇದ್ದಾವೆ, ನಮ್ಮ ಕನ್ನಡ ಭಾಷೆಯ ಬೋರ್ಡೇ ಕಾಣ್ತಿಲ್ವಲ್ಲ ಅಂತ ನನ್ನಂದರು. ನಾನಾದರೂ ಹುಟ್ಟು ಕನ್ನಡ ಪ್ರೇಮಿ, ನಾನಾದರೂ ಹುಟ್ಟು ಕನ್ನಡದ ಹೋರಾಟಗಾರ. ಆ ಮಾತನ್ನು ಸುಲಭವಾಗಿ ಜೀರ್ಣಿಸ್ಕೊಂಡು ಸುಮ್ಮನೆ ಆಗ್ಬಿಟ್ರೆ ನಾವು ಆ ಭಾಷೆಗೆ
ಇತ್ತು. ದೌರ್ಭಾಗ್ಯವಶಾತ್ ಆಗಿರಲಿಲ್ಲ. ಹಾಗಾಗಿ ಅಲ್ಲಿ ನಾವು ನೋಡಿ, ನನ್ನ ನೋವು ತಾಳಲಾರದೆ ನಾನಂದೆ ಕಾಣಿಸದೆ ಏನು. ಅಲ್ಲಿ ನೋಡಿ, ಕಕ್ಕಸ್ಸಿನ ಮೇಲೆ ಕನ್ನಡದಲ್ಲಿ ಗಂಡಸರು ಹೆಂಗಸರು ಎಂದು ಬರೆದಿದ್ದಾರಲ್ಲ. ಇದು ಕೇಂದ್ರ ಸರ್ಕಾರ ಕನ್ನಡಕ್ಕೆ ತೋರಿಸುವ ಮರ್ಯಾದೆಯೇ. ನೋಡಿ, ನನ್ನ ಸ್ನೇಹಿತರಿಗೆ ಹೇಳಿದೆ, ಹಂಗೆಲ್ಲ ಯಾಕೆ ಅನ್ಕೊಂತೀರಾ, ನನ್ನ ಕನ್ನಡಕ್ಕೆ ಬೆಲೆ ಇದೆ ಮತ್ತು ನನ್ನ ಕನ್ನಡ ಉಳಿದಿದೆ. ಎಲ್ಲಿ ಇದ್ರೆ ಅಲ್ಲಿ ನೋಡಿ, ಕಕ್ಕಸ್ಸಿನ ಮೇಲೆ, ಕಕ್ಕಸ್ಸು ಅಂದರೆ ಲೆಟ್ರಿನ್ ರೂಮ್ ಮೇಲೆ ಬಾಗಿಲುಗಳ ಬರೆದಿದ್ದಾರೆ ಏನಂತ, ಹೆಂಗಸರು ಮತ್ತು ಗಂಡಸರು. ಹೆಂಗಸರು ಮತ್ತು ಗಂಡಸರು ಅಂತ ಕನ್ನಡದಲ್ಲಿ ಲೆಟ್ರಿನ್ ರೂಮ್ ಡೋರ್ಗಳ ಮೇಲೆ ಬರೆದಿದ್ದಾರೆ. ಹಾಗಾದ್ರೆ ಕೇಂದ್ರ ಸರ್ಕಾರ ನನ್ನ ಕನ್ನಡವನ್ನು ಯಾವ ಸ್ಥಿತಿಗೆ ಇಟ್ಟಿದೆ? ಈ ಕೇಂದ್ರ ಸರ್ಕಾರ ನನ್ನ ಕನ್ನಡಕ್ಕೆ ತೋರ್ತಾ ಇರುವ ಮರ್ಯಾದೆ ಅಂತದ್ದು. ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆಯಿಂದ ನನ್ನ ಕನ್ನಡದ ವಿಜೃಂಭಣೆಯ ಶಕ್ತಿ ಲೆಟ್ರಿನ್ ರೂಮ್ ಡೋರ್ ಮೇಲೆ ಹೋಗಿದೆ ಅಂದರೆ ಅಲ್ಲ, ಅರ್ಥ ಮಾಡ್ಕೋಬೇಕು ನಮ್ಮನ್ನ ಯಾವ ಮಟ್ಟದ ಅಸ್ಪೃಶ್ಯತಾ ಶಕ್ತಿಯ ಸ್ವಭಾವದಲ್ಲಿ ನಮ್ಮನ್ನು ನೋಡ್ತಾ ಇದ್ದಾರೆ. ಹಿಂದಿಯೇ ಗ್ರೇಟು, ಕನ್ನಡ ಅಲ್ಲ ಅನ್ನುವಂಥ ಅವರ ಮೂರ್ಖತನ ಇದೆಯಲ್ಲ, ಆ ಮೂರ್ಖತನಕ್ಕೆ ಧಿಕ್ಕಾರವಿರಲಿ. 7 ಕೋಟಿ ಕನ್ನಡಿಗರು ಬದುಕಿದ್ದೇವೆ, ಕನ್ನಡ ಭಾಷೆಯನ್ನು ಮಾತನಾಡ್ತಾ ಇದ್ದೇವೆ, ಕನ್ನಡ ಭಾಷೆಯನ್ನು ಬಳಸ್ತೇವೆ, ಉಳಿಸ್ತೇವೆ ಎಂದ ಮೇಲೆ ನಿಮ್ಮ ಈ ಒಂದು ಮಲತಾಯಿ ಧೋರಣೆ ಎಷ್ಟು ಮಟ್ಟಿಗೆ ಸರಿ? ಯೋಚನೆ ಮಾಡಿ. ಹಾಮಾನಾಯಕ್ ಅವರು ಅವತ್ತು ಆ ಒಂದು ಲೆಟ್ರಿನ್ ರೂಮಿನ ಭಾಗವನ್ನು ತೋರಿಸ್ತಾ ಇಲ್ಲಿ ಹೆಂಗಸರು ಬರೆದಿದ್ದಾರಲ್ಲ ಎಂಬುವಾಗ ಅವರಿಗೆ ಆಗಿರುವಂಥ ಸಂಕಟ ಎಂಥದ್ದು ಅಂತ ಯೋಚನೆ ಮಾಡಿ ಸ್ನೇಹಿತರೆ. ಒಬ್ಬ ಭಾಷೆಯ ನಿಜವಾದ ಪ್ರೇಮಿಗೆ ನನ್ನ ಭಾಷೆ ಇರಬೇಕಾದ ಜಾಗ ಯಾವುದು? ಹೃದಯದಲ್ಲಿ ಇರಬೇಕಾದಂಥ ಜಾಗವನ್ನು ಕಾಲಡಿ ಹಾಕಂತ ಹೋದ್ರೆ ಹೆಂಗಾಗುತ್ತೋ ಹಾಗೆ ವಿಜೃಂಭಣೆಯಿಂದ ಬೆಂಗಳೂರು ವಿಮಾನ ನಿಲ್ದಾಣ ಅಂತ ಕಾಣಬೇಕಾಗಿದ್ದಂಥ ನನ್ನ ಮನಸ್ಸಿನ ಆಸೆಗೆ ಲೆಟ್ರಿನ್ ರೂಮ್ನಲ್ಲಿ ಗಂಡಸರು ಹೆಂಗಸರು ಅಂತ ಕನ್ನಡದಲ್ಲಿದೆ ಅಂದರೆ ಅದಕ್ಕಿಂತ ದೊಡ್ಡ ಆಘಾತ ಕನ್ನಡಿಗರಿಗೆ ಮತ್ತೊಂದಿಲ್ಲ. ಆದರೆ ಎದುರ್ಕೋಬೇಡಿ, ಕಾಲ ಬದಲಾಗಿದೆ. ಹೋರಾಟಗಾರರು ಕನ್ನಡದಲ್ಲಿ ಹೊಂದಿಕೊಂಡಿದ್ದಾರೆ. ಕನ್ನಡದ ಹೋರಾಟಕ್ಕೆ ಸಂದ ಫಲವಾಗಿ ಇವತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಹೆಸರಿನಲ್ಲಿ ಕೆಂಪೇಗೌಡರ ಹೆಸರಿನಲ್ಲಿ ನಾವು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಗಮನಿಸ್ತಾ ಇದ್ದೇವೆ. ಕೆಂಪೇಗೌಡರ ಅತಿ ಎತ್ತರದ ಪ್ರತಿಮೆಯನ್ನು ನಿರ್ಮಾಣ ಮಾಡಬೇಕು ಅಂತ ನಮ್ಮ ಯಡಿಯೂರಪ್ಪನವರು ಪೂಜೆಯನ್ನು ಮಾಡಿದ್ದಾರೆ. ಅದಕ್ಕೆ ತಕ್ಕಂತೆ ಇವತ್ತು ನೀವು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋದರೆ ಅಲ್ಲಿ ಹಿಂದಿ, ಇಂಗ್ಲಿಷ್ ಮತ್ತು ಕನ್ನಡದಲ್ಲೂ ಕೂಡ ಪ್ರತಿ ಜಾಗದಲ್ಲೂ ಬೋರ್ಡ್ಗಳನ್ನ ಕಾಣ್ತೀರಾ, ಸೂಚನಾ ಫಲಕಗಳನ್ನ ಕಾಣ್ತೀರಾ. ಅಂದ ಮೇಲೆ ಕನ್ನಡ ಒಂದಷ್ಟು ಅಲ್ಲಿ ತನ್ನ ಹೋರಾಟವನ್ನು ಮಾಡಿ ತನ್ನ ಅಸ್ತಿತ್ವವನ್ನು ಕಾಪಾಡಿಕೊಂಡಿದೆ. ಹಾಮಾನಾಯಕರವರಿಗೆ ಆದಂತಹ ಅವಮಾನದ ಪರಿಸ್ಥಿತಿ ಇವತ್ತು ಕನ್ನಡಿಗರಿಗೆ ಆಗೋದಿಲ್ಲ. ಯಾಕೆಂದರೆ ಕನ್ನಡ ಎದ್ದು ನಿಂತಿದೆ, ಕನ್ನಡ ಗೆದ್ದು ನಿಲ್ಲುವುದೊಂದು ಬಾಕಿ ಇದೆ. ಅರ್ಥ ಆಗ್ತಿದೆಯಾ ಸ್ನೇಹಿತರೆ? ಅಲ್ಲಿವರೆಗೂ ಈ ಒಂದು ಗದ್ಯವನ್ನು ನೋಡ್ತಾ ನೋಡಿ. ಹಾಗಾಗಿ ಕೇಂದ್ರ ಸರ್ಕಾರ ನಮ್ಮ ಕನ್ನಡಕ್ಕೆ ತೋರಿದ ಮಲತಾಯಿ ಧೋರಣೆ ಎಂಥದ್ದು ಅಂತ ಇದರಿಂದ ಅರ್ಥ ಆಗುತ್ತೆ ಅಂತ ನಮ್ಮ ಲೇಖಕರು ಹೇಳ್ತಾ ಇದ್ದಾರೆ. ಹಾಗಾದರೆ ಮುಂದಿನ ತರಗತಿಯ ವಿಚಾರ ಏನು ಅಂತ ನಾವು ಆನಂತರದ ತರಗತಿಯಲ್ಲಿ ಅರ್ಥ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಂದು ಸ್ಥಾನ ಮಾತನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತ್ರ.